ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ప్లీజ్ సబ్స్క్రైబ్ చేయండి. ఉండ ఎంజలమ్మ చెల్లందరే చెల్లె అక్క అಮ್ಮ ಇಂಥ ಸ್ತ್ರೀಯಳ ಸುರ ನರ ಗರುಡ ಗಂಧರ್ವ ಯಕ್ಷ ಸಿದ್ಧ ಅಷ್ಟ ಸಾಧ್ಯರೊಳ ಸಹ ನಾನು ಸರಿಗಳನ್ನು ನೋಡು ಅಕ್ಕ ಆಗ್ರಜೆ ಅಕ್ಕಯ್ಯ ನಾನು ಬಲು ದೃಷ್ಟ ಈ ಕಾಮಿನಿಯರ ಇಂದಲೇ ಬರುವುದು ಬಲು ಕಷ್ಟ ಮೊದಲನ್ನು ಗುರಿ ಇಟ್ಟ ಪುಷ್ಪಾಸ್ತ್ರಮ ತೊಟ್ಟ ಎನ್ನ ಹೃದಯಕ್ಕೆ ಗುರಿ ಇಟ್ಟ ಮೂಡಿ ಹೊಡೆದರೆ ಅಯ್ಯೋ ಈ ಗಾಯ ಮಾಯುವುದೇ ಬಹು ಕಷ್ಟ. ಆದ್ರೆ ಇವಳನ್ನು ವಶ ಮಾಡಿಕೊಡುವುದು ನನಗೂ ಕಷ್ಟ. ಕಷ್ಟವಾದರೂ ಚಿಂತೆ ಇಲ್ಲ, ಎನ್ನನ್ನು ಇಷ್ಟಪಡುವಂತೆ ಮಾಡೆಂದು ಹೇಳಿದನಲ್ಲ. ಎಲ್ಲೋ ದುಷ್ಟ ಅಕ್ಕಯ್ಯ, ಎಲ್ಲೋ ಭ್ರಷ್ಟ. ಅವೋ ಆಗ್ರದೆ ಈ ಸ್ತ್ರೀಗಳನ್ನು ವಶ ಮಾಡಿಕೊಡುವುದ ಕಷ್ಟವೊಂದು ಹೇಳಿದೆಯಲ್ಲ. ಈ ಹರಿಯುವ ಸಮುದ್ರದಲ್ಲಿ ಒಂದು ಬೊಗೆಸ ನೀರು ತೆಗೆದರೆ ಸಮುದ್ರ ಏನಾದರೂ ಕಡಿಮೆ ಆಗಬಹುದೇ? ತಮ್ಮನೇ ಅಕ್ಕ, ನೀನು ಸಮುದ್ರಕ್ಕೆ ಕೈ ಹಾಕಬೇಡ, ಸುಮ್ಮನೆ ಮಾತನಾಡ. ಮತ್ತೆ ಸಾವಿರಾರು ಜನ ಸ್ತ್ರೀಯರು ಇರುವರೆಂದು ಹೇಳಿದೆಯಲ್ಲ, ಅಂತ ಮನೆಯಲ್ಲಿ ಇವಳನ್ನು ವಶ ಮಾಡಿಕೊಟ್ಟರೆ ನಿನಗೆ ಆಗುವ ನಷ್ಟವಾಗುವುದು. ತಮ್ಮನೇ ಆಗ್ರಜೆ, ನನಗೇನು ನಷ್ಟವೆಂದು ಹೇಳಲಿಲ್ಲ. ಮತ್ತೆ ಅರಮಂದಿರದಲ್ಲಿರುವ ಸ್ತ್ರೀಯರನ್ನು ಬೇರೆ ಸ್ತ್ರೀಯನ್ನು ಬಯಸು, ಇವಳನ್ನು ಬಿಟ್ಟು ಬಿಡಿ ಎಂದು ಹೇಳಿದೆ. ಅಕ್ಕ, ಅಮ್ಮ, ಆಕಾಶದಲ್ಲಿ ಶತಕೋಟಿ ನಕ್ಷತ್ರಗಳು ಇದ್ದರೂ ಸಹ ಚಂದ್ರನ ಬೆಳಕಿಗೆ ಸರಿಯಾಗಬಲ್ಲವೇ? ಅದರಂತೆ ನಿನ್ನ ಮನೆಯಲ್ಲಿ ಶತಕೋಟಿ ಇದ್ದರೂ ಸ್ತ್ರೀಯರು ಇದ್ದರೂ ಸಹ ಇವಳ ರೂಪಕ್ಕೆ ಸರಿಯಾಗಬಲ್ಲರೇ? ನಿನ್ನ ಕಣ್ಣಿಗೆ ಅಷ್ಟು ನೆಟ್ಟಾಗಿ ಕಂಡ್ರೆ, ಅಷ್ಟು ಸುಂದರವಾಗಿ ಕಂಡು ಇರುವುದಕ್ಕಾಗಿಯೇ ಅವಳನ್ನು ವಶ ಮಾಡಿಕೊಡು ಎಂದು ಕೇಳಿದನಲ್ಲ. ಅವಳ ರೂಪವನ್ನು ನೋಡಿ ನೀ ಕಣ್ಣು ಮುಚ್ಚಿದಂತಾಯಿತು. ಅವಳ ರೂಪವನ್ನು ನೋಡಿ ಕಣ್ಣು ಮುಚ್ಚಿದಂತಾಯಿತು. ಎನ್ನಗೆ ವಶ ಮಾಡಿಕೊಟ್ಟರೆ ಬಹಳ ಸಂತೋಷದಿಂದ ಇರುವನಲ್ಲ. ಹೇಳತಮ್ಮ, ಏತಕ್ಕಾಗಿ ಹೇಳ ಆಗ್ರತೆ? ಸುಮ್ಮನೆ ಅಕ್ಕಯ್ಯನ ಮಾತನ್ನ ಕೇಳಿ ಇವಳ ಆಸ್ತಿಯನ್ನು ಬಿಟ್ಟು ಹೊರಟು ಹೋಗುವ ಅನುಜಾಗ್ರಣಿ ಧೀಮನಿ. ಅಹೋ ಅಕ್ಕಯ್ಯ, ಹಿಂದಕ್ಕೆ ನಾರದನು ಶ್ರೀ ಕೃಷ್ಣನ ಸತಿಯಳಾದ ರುಕ್ಮಿಣಿಯನ್ನು ಬಯಸಲಿಲ್ಲವೇ ಅಕ್ಕ? ಅಕ್ಕ, ನಿನ್ನ ವೇದ ಪುರಾಣಗಳು ಕೇಳಿ ನನಗೆ ಸಾಕಾಯಿತು ತಮ್ಮ. ಇದು ಅಲ್ಲದೆ ಬ್ರಹ್ಮನು ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸದೆ ಸತಿ ಮಣಿಗಳನ್ನಾಗಿ ಮಾಡಿಕೊಂಡು ಅವಳ ಕೂಡ ಸಂಸಾರವನ್ನು ನಡೆಸುತ್ತಿರುವನಲ್ಲ. ತಮ್ಮನೇ ಆಗ್ರಜೆ, ಆ ಎಲ್ಲ ವಿಚಾರ ಪುರಾಣಗಳು ಬಿಡು, ನನ್ನ ಮಾತು ಮೊದಲು ಕೇಳು. ಈ ಜಗತ್ತಿನಲ್ಲಿ ಇರುವೆ 84 ಕೋಟಿ ಜೀವರಾಶಿಗಳಿಗೆ ಹೆಣ್ಣಿನ ವ್ಯಾಮೋಹ ತಪ್ಪಿಲ್ಲ. ಯಕೋಸಿತ ನನ್ನಂತವನ ಪಾಡೇನು? ಆಗ್ರಜೆ, ನಿನ್ನಂಥವನ ಪಾಡೇನೆಂದೆಯಾ? ಹೌದು ಅಕ್ಕಯ್ಯ, ಹೌದು. ನಿನಗೇನ ಕೇಡು ಬಹಳ ಒಂದಂತೆ ಕಾಣುತ್ತಿರುವುದು. ಕೇಡು ಬಂದರೂ ಚಿಂತೆ ಇಲ್ಲ, ಅವಳನ್ನು ವಶ ಮಾಡಿಕೊಡುವುದು ಮಾತ್ರ ನನಗೆ ತಪ್ಪಿದ್ದಲ್ಲ. ಕೇಡು ಬರುವಾಗ ಕೂಡುವುದು ದುರ್ಬುದ್ಧಿಯಂತೆ, ಸ್ವಲ್ಪ ಆಲೋಚಿಸು ಅಕ್ಕ. ಅಮ್ಮ, ಕೇಡು ಬರುವಾಗ ಕೂಡುವುದು ದುರ್ಬುದ್ಧಿ ಎಂದು ಹೇಳಿದೆಯಲ್ಲ. ಕೇಡು ಬಂದರೂ ಚಿಂತೆ ಇಲ್ಲ, ಏನಾದರೂ ಚಿಂತೆ ಇಲ್ಲ, ಅವಳನ್ನು ವಶ ಮಾಡುವುದು ಮಾತ್ರ ನನಗೆ ತಪ್ಪಿದ್ದಲ್ಲ. ತಮ್ಮನೇ, ಅಕ್ಕಯ್ಯ, ಈ ಗಂಧರ್ವ ಸ್ತ್ರೀಯರ ಮಹಾಪತಿರತೆಯು ಇವಳ ಆಸೆಯನ್ನು ಬಿಡು. ಈಕೆಯ ಪತಿಗಳು ಗಂಧರ್ವರಂತೆ. ಈಕೆಯ ಪತಿಗಳೇ ಅಂತ ಬಲವಂತರಾದರೆ ಬರಲಿ ಎನ್ನೊಡನೆ ಸಮರಕ್ಕೆ ಮುರಿದು ಬಿಡುವೆನು ಆ ಜಡಮತಿಗಳ ಪಕ್ಕೆ. ಆ ಕಳ್ಳರನ್ನು ಸೇರಿಸುವೆನು ಯಮಲಾಲಯಕ್ಕೆ. ಇವಳನ್ನು ಮಾತ್ರ ಬಿಡದೆ ಎತ್ತಿಕೊಂಡು ಹೋಗುವೆನು ನಮ್ಮ ರಾಜಮಂದಿರಕ್ಕೆ. ತಮ್ಮನೇ, ಆಗ್ರಜೆ, ಎತ್ತಿಕೊಂಡು ಹೋಗುವುದಕ್ಕೆ ಅವಳೇನು ಗೊಂಬೆ ಅಲ್ಲ. ಅಕ್ಕ, ತಮ್ಮ, ಈ ಗೊಂಬೆ ಸಿಗುವುದು ನಮ್ಮ ಊರಿನ ಬಸವರಾಜಪ್ಪ ತಾತನ ಜಾತ್ರೆಯಲ್ಲಿ. ಈ ಸ್ತ್ರೀಯರ ಸಿಗುವುದು ನಿನ್ನ ಅರಮಂದಿರದಲ್ಲಿ. ತಮ್ಮನೇ, ಅಕ್ಕಯ್ಯ, ಈ ಸ್ತ್ರೀಯರು ಸಿಗುವುದು ನನ್ನ ಮಂದಿರದಲ್ಲಿ. ಹೌದು ಆಗ್ರಜೆ, ನಾನು ಕಳಿಸುವುದಿಲ್ಲವೆಂದರೆ ನಿನ್ನ ಪಾದವನ್ನು ಬಿಡುವುದಿಲ್ಲ. ತಮ್ಮನೇ, ಅಕ್ಕಯ್ಯ, ನೀನು ಏನೇ ಪಾದವನ್ನು ಹಿಡಿದು ಬೇರೆ ಕೊಂಡರ ವಶ ಮಾಡಿಕೊಳ್ಳುವುದು ಅಕ್ಕಯ್ಯನಿಂದ ಸಾಧ್ಯವಿಲ್ಲ. ಸುಮ್ಮನೆ ಹೊರಟುವ ಹೊರತು ಸಿದ್ಧವಾಗಿದೆ. ಅನುಜಾಗ್ರಣಿ ನೀನೇ ಧೀಮಣಿ. ಅಹೋ ಅಕ್ಕಯ್ಯ, ಅಕ್ಕನ ಮನೆಗೆ 3 ದಿನ ಇದ್ದು ಹೋಗಬೇಕು ಎಂದು ಬಂದವನು ನಾನಮ್ಮ. ಆದರೆ ಬ್ರಹ್ಮನ ಆಜ್ಞೆ ಈಗ ಬರೆದಿರುವುದಮ್ಮ. ಇವಳ ಜಲವು ತಂದು ಕೊಟ್ಟಾಗಲೇ ಕೋಟಿ ಸೂರ್ಯರು ಎನ್ನ ಕಣ್ಣಿನೊಳ ಮಿಂಚಿದಂತಾಗಿತ್ತಲ್ಲಮ್ಮ. ತಮ್ಮನೇ, ಅಕ್ಕ, ಇವಳು ಕಂಡಿದ ಕ್ಷಣವೇ
ಎಂತ ಕಣ್ಣಿನೊಳ ಕೋಟಿ ಸೂರ್ಯನ ಮಿಂಚಿದಂತಾಗಿತ್ತಲ್ಲ ಕೋಟಿ ಸೂರ್ಯ ಮಿಂಚಿದಂತಾಯ್ತು. ಅಕ್ಕ. ಆದ್ರೆ ಅವಳಿಗೆ ಮಿಂಚಬೇಕಲ್ಲ ನೀನು. ಇರುವುದು ಒಂದೇ ಜನ್ಮಮ್ಮ, ಹೋದ ಪ್ರಾಣ ಮತ್ತೆ ಮರಳಿ ಬರುವುದಿಲ್ಲವಮ್ಮ. ಇಷ್ಟು ವಯಸ್ಸಾದರೂ ನನ್ನ ತಮ್ಮನಿಗೆ ಲಗ್ನವಾಗಿಲ್ಲ ಎಂಬ ಬುದ್ಧಿ ನಿನ್ನಗಿಲ್ಲದೆ ಹೋಯಿತಲ್ಲಮ್ಮ. ಅಕ್ಕಯ್ಯ, ನನಗೆ ಬುದ್ಧಿ ಇಲ್ಲದಂತೆ ಹೋಯ್ದಂತ ಕೇಳಿದೀಯ. ಹೌದು ಅಗ್ರಜಿ. ನಾನು ಮದುವೆ ಮಾಡಿ ಕೊಡವೇನೋ, ಆದ್ರೆ ಈ ದಾಸಿಯನ್ನು ಬಿಡು, ರಾಜಕುಮಾರಿಯನ್ನು ತಂದು ಮದುವೆ ಮಾಡಿ ಕೊಟ್ಟು ಬಿಡವೇನೋ. ಅಕ್ಕ, ಕಷ್ಟದಲ್ಲಿ ಬಂದವಳನ್ನು ಎನ್ನ ಇಷ್ಟಪಟ್ಟು ಎನ್ನ ವಶ ಮಾಡಿಕೊಂಡರೆ ಅವಳು ಬಹಳ ಸುಖದಿಂದ ಇರುವಳು. ನಿನಗೆ ಕೀರ್ತಿ ಬರುವುದನ್ನು ನಿನಗೆ ನಾನು ಮೊದಲೇ ಹೇಳಿದನಲ್ಲ ತಮ್ಮನೇ. ಅಗ್ರಜಿ, ನಿನಗೆ ಒಬ್ಬರಿಗೆ ಮನಸ್ಸಿರಬೇಕಾಗಿಲ್ಲ, ಅವಳಿಗಿರಬೇಕು. ಮನಸ್ಸಾಗುವಂತೆ ನೀನು ಮಾಡಬೇಕೆಂದು ನಾನು ನಿನಗೆ ಮೊದಲೇ ಹೇಳಿದನಲ್ಲ ತಮ್ಮನೇ. ಅಗ್ರಜಿ, ನಿನ್ನ ಮುಂದೆ ನಾನು ಬೇಡಿಕೊಂಡಿದ್ದು ಹೇಗಾಯಿತು ಅಂದರೆ, ಅದು ಹೇಗಾಯಿತು ಅಕ್ಕ? ಕೋಣದ ಮುಂದೆ ಕಿನ್ನಿರಿ ಬಾರಿಸಿದಂತಾಯ್ತು, ಕೋತಿಯ ಕೊರಳಲ್ಲಿ ಮುತ್ತಿನ ಹಾಲು ಹಾಕಿದಂತಾಯ್ತು, ಬೋರ್ಗಲ್ಲೇ ಮೇಲೆ ಬೆಳೆಸುವಂತಾಯ್ತು. ಮೂರ್ಖ. ಅಹೋ ಅಕ್ಕಯ್ಯ, ನೀನು ಎನ್ನಗೆ ಹೇಳಿದ ಮಾತು ಹಾಗಾಗಿತ್ತೆ ಅಕ್ಕ. ಕಾಡಿನಲ್ಲಿ ಇರುವ ಕಗ್ಗಲ್ಲನ್ನು ಒಯ್ದು ಸಮುದ್ರದಲ್ಲಿ ಕೊಳೆ ಹಾಕಿದರೆ ಅದು ಮೃದುವಾಗುವುದಿಲ್ಲ. ಕಲ್ಲಿನ ವೀಣೆಯನ್ನು ಮೀಟಿದರೂ ಸಹ ಅದು ನಾದ ಬರುವುದಿಲ್ಲ ಅಕ್ಕ. ಆದರೆ ಇವಳನ್ನು ವಶ ಮಾಡಿಕೊಟ್ಟರೆ ಮಾತ್ರ ಎನ್ನ ಸಂತಾನ ವೃದ್ಧಿಯಾಗುವುದಲ್ಲ, ಎನ್ನ ಮನಸ್ಸಿಗೆ ಶಾಂತಿ ದೊರೆಯುವುದಲ್ಲ. ಅಮ್ಮನೇ, ಅಗ್ರಜಿ, ನೀನು ತಿಳಿದು ಹಾಗೆ ಮಾತನಾಡಬೇಡ, ಸ್ವಲ್ಪ ಯೋಚಿಸಿ ಮಾತನಾಡು. ಅಕ್ಕ ಮಾತನ್ನು ಕೇಳು, ಇವಳ ಆಸೆಯನ್ನು ಬಿಡು. ಕೊನೆಯದಾಗಿ ಹೇಳುತ್ತಿರುವೆ, ಮೂರ್ಖ ಮಾಡಬೇಡ ಎನ್ನುವ ತೊಂಡ. ನಾನು ತಿಳಿದ ಹಾಗೆಯನ್ನು ಮಾತನಾಡಿಲ್ಲ, ನಾನು ಅವರು ಒಪ್ಪುವಂತೆಯೇ ಮಾತನಾಡುತ್ತಿರುವೆನು. ಬೇಡ, ಏತಕ್ಕಾಗಿ ಬೇಡ? ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗುವುದು ಸಾಧ್ಯವಿಲ್ಲ. ಅವಳನ್ನು ವಶ ಮಾಡಿಕೊಳ್ಳುವುದು ಮಾತ್ರ ತಪ್ಪಿದ್ದಲ್ಲ. ನೀನೇನು ಬೇಡಿಕೊಂಡರೂ ವಶ ಮಾಡಿಕೊಡುವುದಿಲ್ಲ. ಅಹೋ ಅಕ್ಕಯ್ಯ, ಸಂತೋಷದಿಂದ ಕೇಳು. ಅಪರೂಪವಾದ ಒಂದು ರತ್ನವು ನಿನ್ನಲ್ಲಿ ಇರುವುದು. ಅದು ಏನೆಂದರೆ, ಓ ಆ ಗಂಧರ್ವರ ಸುದ್ದಿಯನ್ನು ಎನ್ನ ಮುಂದೆ ಹೇಳಬೇಡ. ಆ ಅದನ್ನು ಗಂಧರ್ವರಿಂದ ಆಗುವ ಕಾರ್ಯವನ್ನು ಅದನ್ನು ನಾನು ನೋಡಿಕೊಳ್ಳುವೆನು. ಹೇಗಾದರೂ ಮಾಡಿ ಈ ಸುಂದರ ರತ್ನವನ್ನು ಅಂತಃಕರಣ ಬಿಟ್ಟು ಎನ್ನಗೆ ವಶ ಮಾಡಿಕೊಡು ಅಕ್ಕ. ಇದು ಯಾವ ದೊಡ್ಡ ಲೆಕ್ಕ ಆಗ್ರಜಿ. ಹೇಗಾದರೂ ಮಾಡಿ ವಶ ಮಾಡಿಕೊಡು ಅಕ್ಕಯ್ಯ ಎಂದು ನೀನು ವಿನಯದಿಂದ ಪಾದವನ್ನು ಹಿಡಿದು ಬೇಡಿಕೊಳ್ಳುತ್ತಿರುವೆಯಾ? ಹೌದು ಆಗ್ರಜಿ. ತಮ್ಮನೇ. ಅಕ್ಕಯ್ಯ, ಆದ್ರೆ ಇವಳನ್ನು ವಶ ಮಾಡಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ನಿನ್ನ ಮನಸ್ಸು ಏತಕ್ಕಾಗಿ ಒಪ್ಪಲಾರದು? ಇವಳು ಪರಸತಿಯಳು ಅಕ್ಕ. ತಮ್ಮ, ಅವಳು ಪರರ ಮನೆಯಲ್ಲಿ ಇದ್ದರೆ ಪರಸ್ತ್ರೀಯಳಾಗುವಳು, ನನ್ನ ಅಕ್ಕನ ಮನೆಯಲ್ಲಿ ಇದ್ದರೆ ಅಕ್ಕನ ಮಗಳಾಗುವಳು, ಅಕ್ಕನ ಮಗಳು ನನಗೆ ಏನಾಗುವಳು ಅಕ್ಕ. ತಮ್ಮನೇ, ಆಗ್ರಜಿ, ಅಕ್ಕನ ಮನೆಯಲ್ಲಿರುವುದು ನನ್ನ ಮಗಳು, ಈ ದಾಸಿ ಅಲ್ಲವೋ ಮೂರ್ಖ. ಮತ್ತೆ ನೀನೇ ಹೇಳಿದೆಯಲ್ಲ, ಅವಳು ನನ್ನ ನಂಬಿ ಬಂದಿರುವಳು, ನಾನು ಅವಳಿಗೆ ತಾಯಿ ಇದ್ದಂತೆ, ನಾನು ಅವಳಿಗೆ ಮೋಸ ಮಾಡಲಾರನು ಎಂದು. ತಮ್ಮನೇ, ಆಗ್ರಜಿ, ನಂಬಿ ಬಂದವರಿಗೆ ಆಶ್ರಯ ಕೊಡುವುದು ನಮ್ಮ ಪದ್ಧತಿ ಇರುವುದು. ಅಕ್ಕಯ್ಯ, ತಮ್ಮನೇ, ಮಾತಿಗೂ ಆ ಸ್ತ್ರೀಯಳು ನನ್ನ ನಂಬಿ ಬಂದಿರುವಳೆಂದು ಹೇಳಿದೆಯಲ್ಲ, ಅವಳು ನಿನ್ನನ್ನು ಏನಂದು ನಂಬಿ ಬಂದಿರುವಳು? ಅಕ್ಕಯ್ಯ, ನನ್ನನ್ನು ಆಶ್ರಯ ಕೊಡು, ಕಷ್ಟವಿರುವುದು, ದಾಸಿ ಕೆಲಸಕ್ಕಾಗಿ ಬಂದಿರುವಳು ಎಂದು ಹೇಳಿದಳು. ಅಕ್ಕ, ಅಮ್ಮ, ಈ ಜಗತ್ತಿನಲ್ಲಿ ಕಷ್ಟದಲ್ಲಿ ಕೈಪಿಡಿದು ಆಶ್ರಯಿಸಿದವರು ಎತ್ತ ತಂದೆ ತಾಯಿಗಳು, ಗುರುಗಳು, ಇಕೋ ದೈವದ ಸಮಾನ ಎನ್ನುವರಲ್ಲ. ಹಾ, ಮತ್ತೆ ನೀನು ಅವಳನ್ನು ಕಷ್ಟದಲ್ಲಿ ಕೈಪಿಡಿದು ಆಶ್ರಯಿಸಿರುವೆಯಲ್ಲ, ನೀನು ಅವಳಿಗೆ ದೈವದ ಸಮಾನವಾಗಿವೆಯಲ್ಲ. ತಮ್ಮನೇ, ಅಕ್ಕ, ಕಷ್ಟದಲ್ಲಿ ಬಂದವಳನ್ನು ಆಶ್ರಯ ಕೊಟ್ಟವಳು, ಹೇಗಾದರೂ ಮಾಡಿ ದೈವ ಸಮಾನ ವಶ ಮಾಡಿಕೊಡು ಎಂದು ಕೇಳುತ್ತಿರುವೆಯಾ? ಮತ್ತೆ ಈ ಜಗತ್ತಿನಲ್ಲಿ ದೈವದ ಮಾತು ಯಾರಾದರೂ ಧಿಕ್ಕಾರ ಮಾಡುವರೇನೋ ಅಕ್ಕಯ್ಯ? ನನ್ನ ಮಾತು ನೀನು ಧಿಕ್ಕಾರ ಮಾಡುತ್ತಿರುವೆಯಲ್ಲ ಅಕ್ಕ. ನಾನು ಅಕ್ಕ ಹೇಳಲ್ಲವೇ? ಆಗ್ರಜಿ, ಒಡ ಹುಟ್ಟಿದವಳ ಮಾತು ನೀನು ಕೇಳಬೇಕು. ನನ್ನ ಮಾತು ಧಿಕ್ಕಾರ ಮಾಡಿದೆ ಎಂದು ಹೇಳಿದೆಯಲ್ಲ, ಹೌದು. ಮತ್ತೆ ನಿನ್ನ ಮಾತು ನೀನು ಕುಡಿದು ಎಂಜಲ ಹಾಲು ಕುಡಿದು ದೊಡ್ಡವನಾದ ನಾನು ನಿನ್ನ ಮಾತು ಎಂದಾದರೂ ಧಿಕ್ಕಾರ ಮಾಡಿರುತ್ತೇನೆ? ಈಗ ಧಿಕ್ಕಾರ ಮಾಡುತ್ತಿರುವೆಯಲ್ಲ.
ಮತ್ತೆ ಇಲ್ಲಿಯವರೆಗೆ ಸುಮ್ಮನಿದ್ದನು. ಮತ್ತೆ ತಮ್ಮನ ಮಾತು ಇದು ಒಂದು ಸಾರಿ ನೀನೇ ತಕ್ಕೆ ಕೇಳಬಾರದು. ಅಕ್ಕಳ ಮಾತು ನೀನೇಕೆ ಕೇಳಬಾರದು? ಒಡ ಹುಟ್ಟಿದ ತಮ್ಮನ ಮಾತು ನೀನೇ ತಕ್ಕೆ ಕೇಳಬಾರದು. ನಾನು ದೊಡ್ಡವಳು, ನನ್ನ ಮಾತು ನೀನು ಕೇಳಬೇಕು. ಮತ್ತೆ ನೀನು ದೊಡ್ಡವಳಾದವಳು ಒಡ ಹುಟ್ಟಿದ ತಮ್ಮನ ಯೋಗ ಕ್ಷೇಮವನ್ನು ಬಯಸಿ ಅವಳನ್ನು ವಶ ಮಾಡಿಕೊಟ್ಟರೆ ನಾನು ಬಹಳ ಸಂತೋಷದಿಂದ ಇರುವನಲ್ಲ. ತಮ್ಮನೇ, ಆಗ್ರಜೆ ಚಿಕ್ಕವನಾಗಿ ದೊಡ್ಡವರ ಮಾತನ್ನು ಸ್ಥಿರವಾಗಿ ಕೇಳಬೇಕೆನ್ನುವುದು ಶಾಸ್ತ್ರ ಪುರಾಣಗಳಿರುವವು. ನಾನು ಚಿಕ್ಕವನಾಗಿರುವುದಕ್ಕಾಗಿಯೇ ಆ ಸ್ತ್ರೀಗಳನ್ನು ಬಯಸಿರುವನು. ನಾನು ಪ್ರಾಯಕ್ಕೆ ಬಂದ ವೀರನು, ಅವಳು ಪ್ರಾಯಕ್ಕೆ ಬಂದ ಸ್ತ್ರೀಯಳು. ತಮ್ಮನೇ, ಆಗ್ರಜೆ ಅವಳೇನು ಪ್ರಾಯಕ್ಕೆ ಬಂದಿಲ್ಲ, ಪತಿಗಳಿರುವರು ಮೂರ್ಖ. ಅವಳಿಗೆ ಪತಿಗಳಿರುವರು ಇರುವರೆಂದು ಹೇಳಿದೆಯಲ್ಲ, ಹಾಗಾದರೆ ಎಲ್ಲಿರುವರು ಬರ ಹೇಳು. ತಮ್ಮನೇ, ಆಗ್ರಜೆ ನಮ್ಮ ನಂಬೆ ಬಂದ ಬಾಳೆ, ನಮ್ಮ ಗಂಡ ಸೊಸೆ. ಭೀಮೇಶನ ಗತಿಯನ್ನು ನಂಬಿ ಬಂದ ಸ್ತ್ರೀಯರನ್ನು ಭಂಗಪಡಿಸುವುದು ನಮ್ಮ ಧರ್ಮವಲ್ಲ. ಅದು ಏತಕ್ಕಾಗಿ ಧರ್ಮವಲ್ಲ. ಸೊಮ್ಮನೆ ಇವಳ ಆಸೆಯನ್ನು ಬಿಟ್ಟು ಹೊರಟುವಾಗ ಅನುಜಾಗರಣೆ ಭೀಮನೆ. ಅಹೋ ಅಕ್ಕಯ್ಯ, ಈ ಸ್ತ್ರೀಗಳನ್ನು ಭಂಗಪಡಿಸುವುದು ನ್ಯಾಯವಲ್ಲವೆಂದು ಹೇಳಿದೆಯಾ? ಸಹಜವಾಗಿ ಅಕ್ಕ, ಅಮ್ಮ, ಹಿಂದಕ್ಕೆ ಕಳ್ಳ ಕೃಷ್ಣನು ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡುವ ವೇಳೆಯಲ್ಲಿ ಅವರ ವಸ್ತ್ರಗಳನ್ನು ಕದ್ದು ಗಿಡದ ಮೇಲೆ ಕುಂತು ಅವರನ್ನು ಕದ್ದು ನೋಡಿದ್ದು ಇದು ನ್ಯಾಯವೇ ಅಕ್ಕ? ಅದನ್ನು ನೀನೆಲ್ಲಿ ನೋಡಿದೆ? ಮತ್ತೆ ವೇದವೇ ಸಾರುವುದು, ಪುರಾಣವೇ ಹೇಳುವುದು. ಅಮ್ಮನೇ, ಆಗ್ರಜೆ ವೇದ ಪುರಾಣಗಳು ಹೇಳಿದನು, ಒಳ್ಳೆದನ್ನ ಅರ್ಥ ಮಾಡಿಕೊ. ಅಕ್ಕಯ್ಯ, ಅಮ್ಮಯ್ಯ, ಇದು ಅಲ್ಲದೆ ಜಲಂಧರನ ಹೆಂಡತಿಯನ್ನು ಭಂಗಪಡಿಸಿ ಜಲಂಧರನನ್ನು ಮೋಸದಿಂದ ಕೊಂದಿದ್ದು ಇದು ನ್ಯಾಯವೇ ಅಕ್ಕ? ಅಮ್ಮ, ಆಗ್ರಜೆ ಅದು ಲೋಕ ಕಲ್ಯಾಣಕ್ಕಾಗಿ. ಅಕ್ಕ, ಅಮ್ಮ, ಇದು ಅಲ್ಲದೆ ಸುಂದೋಪ ಸುಂದರರ ಕೂಡ ಯುದ್ಧವನ್ನು ಮಾಡದ ತ್ರಿಮೂರ್ತಿಗಳು ಓಡಿ ಹೋಗಿ ಪತಿವ್ರತೆ ಶಿರೋಮಣಿಯಾದರು. ಓಡಿ ಹೋಗಿ ಈ ತಿಲೋತ್ತಮೆಯನ್ನು ಸೃಷ್ಟಿಸಿ ಅವರಿಗೆ ಕಲಹ ಬರುವಂತೆ ಮಾಡಿ ಅವರನ್ನು ಕೊಲ್ಲಿಸಿದ್ದು ಇದು ನ್ಯಾಯವೇ ಅಕ್ಕ? ತಮ್ಮನೇ, ಆಗ್ರಜೆ ದೇವತರು ವರವನ್ನು ಕೊಡುವವರೇ, ಶಿರವನ್ನು ತೆಗೆಯುವರು ಅವರೇ. ಅಕ್ಕ, ಸುಮ್ಮನೆ ಯೋಚಿಸಿ ಆಲೋಚಿಸಿ ಮಾತನಾಡಿ, ಎಲ್ಲ ಸ್ಥಳದ ಮಾತನಾಡಿ ಮನಸ್ಸು ಕೆಡಿಸಿಕೊಳ್ಳಬೇಡವೋ ಅಥವಾ ಅವರು ಮಾಡಿದರೆ ಲೋಕ ಕಲ್ಯಾಣವೆನ್ನುವರು, ನಾನು ಮಾಡಿದರೆ ನೀಚ ಕಾರ್ಯವೆನ್ನುವರೇ? ಹೌದು ತಮ್ಮ. ಅವರು ಮಾಡಿ ಬಿಟ್ಟಿದ್ದನ್ನು ನಾವು ಮಾಡುತ್ತಿರುವವೇ, ಇಲ್ಲವೇ ನಾವೇನಾದರೂ ಹೊಸ ನೀತಿ ನಿಯಮಗಳನ್ನು ಮಾಡಿಕೊಂಡಿರುವವೇ? ನೀನು ಹೊಸ ನೀತಿ ಮಾತುಗಳನ್ನು ಕಲಿಯಬೇಡ, ನನ್ನ ಮಾತು ಕೇಳು. ನಿನ್ನ ಒಳಿತಕ್ಕಾಗಿ ನಾನು ಹೇಳುತ್ತಿರುವೆನು. ನಾನು ನೀತಿ ನಿಯಮಗಳನ್ನು ಕಲಿಯುವುದಕ್ಕಾಗಿಯೇ ನಾನು ಬಹಳ ವರ್ಷದಿಂದ ಕಷ್ಟಪಟ್ಟಿಲ್ಲ. ದೇವತರ ಗೋಷ್ಠಿ ನಮಗೆ ತಕ್ಕೆ ಬೇಕು ಅಕ್ಕ. ತಮ್ಮ, ಮತ್ತೆ ದೇವತರ ಗೋಷ್ಠಿ ಬೇಡ ಎನ್ನುವೆ. ಹೌದು. ಮತ್ತೆ ಅವರು ಕೆಟ್ಟರು ಇವರು ಕೆಟ್ಟರೆಂದು ಮತ್ತೆ ಕೆಲಸಕ್ಕೆ ಬರದ ಮಾತುಗಳನ್ನು ಆಡುವೆಯಲ್ಲ ತಮ್ಮನೇ? ಆಗ್ರಜೆ ಕೆಲಸಕ್ಕೆ ಬರುವ ಮಾತುಗಳು ನೀನು ಆಡುತ್ತಿರುವೆ. ಇವಳ ಆಸೆಯನ್ನು ಬಿಡೆಂದು ಹೇಳಿದೆ, ಬೇರೆ ಸ್ತ್ರೀಯನ್ನು ಬಯಸೆಂದು ಹೇಳುತ್ತಿರುವೆ. ಅಕ್ಕ, ತಮ್ಮ, ಅಂದವಾಗಿ ಕಂಡಿರುವ ಸ್ತ್ರೀಗಳನ್ನು ಚಂದದಿಂದ ವಶ ಮಾಡಿಕೊಟ್ಟು ತಮ್ಮನ ಆನಂದವನ್ನು ನೋಡುವುದು ಬಿಟ್ಟು ಅರ್ಥವಿಲ್ಲದ ವ್ಯರ್ಥ ಮಾತುಗಳನ್ನಾಡಿ ಅನರ್ಥವಾಗಿ ಹೊತ್ತು ಕಳೆದರೆ ಓದಯವನ್ನು ಮತ್ತೆ ಮರಳಿ ಬರುವುದಿಲ್ಲ. ತಮ್ಮ, ಆಗ್ರಜೆ ಅಕ್ಕಯ್ಯನ ಮಾತನ್ನು ಮೀರುವೆಯಾ? ತಮ್ಮನ ಮಾತು ನೀನು ಮೀರುವೆಯಾ? ತಮ್ಮ, ಆಗ್ರಜೆ ನಿನಗೆ ವಿನಯದಿಂದ ಹೇಳಿದೆ, ಗಲ್ಲವನ್ನು ಹಿಡಿದು ಬೇಡಿಕೊಳ್ಳುವೆ. ನಾನು ಬಹು ವಿನಯದಿಂದ ಬೇಡಿಕೊಳ್ಳುವೆನು, ನಿನ್ನ ಪಾದಾಂಶವನ್ನು ಹಿಡಿದು ಕೇಳಿಕೊಳ್ಳುವೆನು. ಇವಳ ಆಸೆಯನ್ನು ಬಿಟ್ಟು ನೀನು ಹೋಗಬೇಕು. ಅಕ್ಕಯ್ಯನ ಮಾತು ಮೀರಬೇಡ. ಅಕ್ಕ, ಈ ಸ್ತ್ರೀಗಳನ್ನು ವಶ ಮಾಡಿಕೊಡುವುದು ನನ್ನಿಂದ ಆಗುವುದಿಲ್ಲ. ಅವಜಾಗರಣೆ ಭೀಮನೆ.
ಮಾತಿಗೆ ಮಾತು ಬಂದರೆ ಎನ್ನ ಪ್ರಾಣವನ್ನಾದರೂ ಬಿಡುವನೇ ಆಗಲಿ, ಅವಳ ಮೇಲಿನ ವ್ಯಾಮೋಹ ಮಾತ್ರ ಎಂದಿಗೂ ಬಿಡುವುದಿಲ್ಲ. ಅನುಜಯನ್ನಯ ಮಾತು ಕೇಳರಾದಯ. ಮಾತು ಕೇಳರಾದಯ. ಎಲ್ಲ ಮನದ ಕಾಮಾಭ್ರಾಂತೆ, ಎಲ್ಲ ಮನದ ಕಾಮಾಭ್ರಾಂತೆ ಚರಿತರಾದಯ. ಅನುಜಯನ್ನಯ ಮಾತು ಕೇಳರಾದಯ. ಗಂಧರ್ವನಾಯಕರಂತೆ ಪತಿಗಳೆಂದು ಇರುವಿಹರಂತೆ. ಗಂಧರ್ವನಾಯಕರಂತೆ ಪತಿಗಳೆಂದು ಇರುವಿಹರಂತೆ. ಬೇಡ ನಿನಗೆ ಇವನ ಚಿಂತೆ, ಬೇಡ ನಿನಗೆ ಇವನ ಚಿಂತೆ. ದೇಶಕಾಗಲೇ ಅನುಜಯನ್ನಯ ಮಾತು ಕೇಳರಾದಯ. ಅನುಜಯನ್ನಯ ಮಾತು ಕೇಳರಾದಯ. ತಮ್ಮಯ್ಯ, ಈ ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಟ್ಟು ಅಕ್ಕಯ್ಯನ ಮಾತನ್ನು ನಂಬು ಎಂದು ವಿನಯದಿಂದ ಹೇಳುವೆನ್ನು. ಸುಮ್ಮನೆ ಹೊರಟು ಹೋಗು ತಮ್ಮ. ತಿಳಿಯಲು ನಿನಗೆ ಈ ಸ್ತ್ರೀಯ ಮರ್ಮ. ಅಹೋ ಅಕ್ಕಯ್ಯ, ಮಾತು ಮಾತಿಗೋ ಗಂಧರ್ವರ ಸ್ತ್ರೀಯಳೆಂದು ಹೇಳಿದೆಯಲ್ಲ. ನಾನು ಎಷ್ಟು ಪರಿಯಿಂದ ಬಾಯಿ ತೆರೆದ ಲಜ್ಜೆಯಂಬಿಟ್ಟು ಕೇಳಿಕೊಂಡ ಕಾಲಕ್ಕೂ ನೀರೊಳ ಬೆರಳಿಟ್ಟು ಬಾಯಿ ಸವಿ ನೋಡಿದಂತಾಯಿತಲ್ಲಮ್ಮ ಅಕ್ಕಯ್ಯ. ಅಕ್ಕ, ಎನ್ನಗೆ ಹುಚ್ಚು ಹಿಡಿದಿರುವುದು, ನಿನ್ನಗೆ ಮೂರ್ಖತನವೆಂಬ ದಳ ಸೇರಿಕೊಂಡಿರುವುದು, ನನ್ನ ಚಿತ್ತವ ನಿನ್ನಲ್ಲಿ ಸಿಲುಕಿ ಅಂಬಲಿಸುತ್ತಿರುವುದು. ತಮ್ಮನೆ, ಅಕ್ಕ, ಎಷ್ಟು ಹೇಳಿದರೂ ನಿನ್ನ ಹಂಬಲವನ್ನು ನೀನು ಬಿಡಲಿಲ್ಲ. ನನ್ನ ಹಂಬಲವನ್ನು ಬಿಡುವುದಕ್ಕಾಗಿ ನಾನು ಬಂದಿಲ್ಲ, ಅವಳನ್ನು ವಶ ಮಾಡಿಕೊಳ್ಳಬೇಕೆಂದೇ ನಾನು ಬಂದಿರುವೆನು. ತಮ್ಮ, ಆಕ್ರದೆ ವಶ ಮಾಡಿಕೊಡಬೇಕೆಂದು ನೀನು ಬಂದಿರುವೆ. ಹೌದು ಅಕ್ಕ, ನಾನು ಮಾಡಿಕೊಡಬೇಕಲ್ಲ. ನೀನಿರುವೆಯಲ್ಲ, ಹೇಗಾದರೂ ಮಾಡಿ ವಶ ಮಾಡಿಕೊಡು ಎಂದು ಹೇಳ. ಸಾಧ್ಯವಿಲ್ಲ. ಅದು ಏತಕ್ಕಾಗಿ ನೀನು ಸಾಧ್ಯವಿಲ್ಲ. ಎಷ್ಟೇ ಬೇಡಿಕೊಂಡರು, ಪಾದವನ್ನು ಹಿಡಿದು ಬೇಡಿಕೊಂಡರೂ ನಾವು ವಶ ಮಾಡಿಕೊಡುವುದಿಲ್ಲ. ಅಕ್ಕ, ತಮ್ಮ, ಮಾತು ಮಾತಿಗೂ ವಶ ಮಾಡಿಕೊಡು ಎಂದರೆ ಸಾಧ್ಯವಿಲ್ಲದ ಕಾರ್ಯವೆನ್ನುವೆಯಲ್ಲ. ಹೌದು, ಸಾಧ್ಯವಾಗದ ಕಾರ್ಯವೆನ್ನುವುದಕ್ಕೆ ನಾನೇನು ದೊಡ್ಡದಾದ ಹಂಪೆ ಗೋಪುರವನ್ನು ತಂದು ಎನ್ನ ಮುಂದೆ ನಿಲ್ಲಿಸೆಂದು ನಾನೇನು ನಿನ್ನನ್ನು ಕೇಳಿಲ್ಲ. ಹರಿಯುವ ಸಮುದ್ರವನ್ನೇನು ಅಡ್ಡಗಟ್ಟಿ ದಿಕ್ಕು ತಪ್ಪಿಸೆಂದು ನಾನೇನು ನಿನಗೆ ಹೇಳಿಲ್ಲ. ಅದಾದ್ರೆ ಕೇಳಿದ್ರೆ ಏನಾದ್ರೂ ಮಾಡಬಹುದಾಗಿತ್ತು. ನೀನು ಕೇಳುವುದಿಲ್ಲ. ತಮ್ಮ, ನಿನ್ನ ಮನೆಯ ದಾಸಿಯೇ ನಿನ್ನ ಮಾತು ಕೇಳದೆ ಹೋದ ಮೇಲೆ ಅವಳೆಂತಹ ದಾಸಿ, ಅವಳಿಗೆ ನೀನೆಂತಹ ರಾಣಿ ಅಕ್ಕ. ಆಕೆಗೆ ರಾಣಿ ಎಂದು ಕೇಳಿದೆಯಲ್ಲ. ಹೌದು ಅಕ್ಕಯ್ಯ. ಕೇಳಿದ ಮೇಲೆ ಮತ್ತೆ ನಿನ್ನ ಕೆಲಸ ಹೊರಟು ಹೋಗೋ ಮೂರ್ಖ. ಮತ್ತೆ ಕೇಳಿದ ವಶ ಮಾಡಿಕೊಡವರೆ ನನ್ನ ಪಾದವನ್ನು ಬಿಡುವುದಲ್ಲ. ಅಹೋ ಅಕ್ಕಯ್ಯ, ಅಹೋ ಅಕ್ಕಯ್ಯ, ಮಾತು ಮಾತಿಗೂ ಈಕೆಯ ಪತಿಗಳ ಬಲವಂತರೆಂದು ಹೇಳಿದೆಯಲ್ಲ. ನಿನ್ನನ್ನು ಸಾವಿರ ಹೋಳ ಮಾಡಿ ಕೊಂದು ಬಿಡುವರು. ಅಕ್ಕ, ಮೂರ್ಖ. ಕಂಡು ಕಂಡು ಕಲ್ಲು ಎಡವಿ ಬಿದ್ದು ಸತ್ತಂತೆ ಸಾಯಿಬಾಬನಿಗೆ ಸಮುದ್ರವೇ ಮೊಣಕಾಲ ಮಟ್ಟ ಎಂಬುವಂತೆ. ಅಕ್ಕ, ಅಮ್ಮ, ಆ ಗಂಧರ್ವರೆಂಬ ಅಧಮರು ಎನ್ನನ್ನು ತಡಿವಿದರೆ ಜೀವನದಿಂದಾದರೂ ಉಳಿದಾರೆ. ಅಕ್ಕ, ಅಮ್ಮ, ಆಗ್ರಜೆ, ನೀನು ಏನೇನು ಕಲಿತಿರುವೋ 8 ಗಂಟೆ ಆಗಲಿ ಎಲ್ಲ ಹೇಳು. ಅಕ್ಕ, ತಮ್ಮ, ಈಕೋ ಹರಿಯುವ ಸಮುದ್ರ ದೊಡ್ಡದಾದರೂ ಕೂಡ ನೀರಿನ ಮರಿ ಅದಕ್ಕೆ ಅಂಜಿ ಸಮುದ್ರವನ್ನು ಸುತ್ತುವುದು ಬಿಡಬಲ್ಲದೆ. ಅಕ್ಕ, ಈಕೋ ಸ್ಥಳಗ ಎಂದರೆ ಆನೆ, ಧೈರ್ಯ ಇದ್ದವನು ಆನೆಯ ಸೊಂಡಲನ್ನು ಮುಟ್ಟುವನು, ಕೈಲಾಗದ ಹೇಳಿ ಬಾಲಮುಕ್ತಿ ನೋಡಿ ಹಿಂದಕ್ಕೆ ಬರುವನು. ಅಕ್ಕ, ಅಮ್ಮ,
ಮತ್ತೆ ಎನ್ನಂತ ಪರಾಕ್ರಮಿ ಆದವನು ಆನೆಗೆ ಎದರದೆ ಎದುರು ನಿಂತು ನಿರ್ಭಯದಿಂದ ಸೊಂಡಲನ್ನು ಮುಟ್ಟವನಲ್ಲ ಅಕ್ಕ. ಅಮ್ಮ ಆಗ್ರಜೆ ಅನುಜನೇ ಮುಂದೇನು? ಮತ್ತೆ ಇಂಥ ಪರಾಕ್ರಮಿಯ ಮುಂದೆ ಆ ಗಂಧರ್ವರ ಸುದ್ದಿ ತಿದ್ದಿ ಬೀಳಬಹುದೇ ಅಕ್ಕ? ಕೆಟ್ಟಕ್ಕ ಆ ಹದವ ಗಂಧರ್ವರು ಎನ್ನಗ್ಯಾವ ಲೆಕ್ಕ. ಆಗ್ರಜೆ ಎಂಥ ಮಾತು ಮಾತನಾಡಿ ಕೆಟ್ಟು ಹೋಗಬೇಡವೇನೋ. ನಿನಗೆ ಒಡ ಹುಟ್ಟಿದವನೆಂದು ನೀತಿ ಮಾತುಗಳನ್ನು ಹೇಳುವೆನು. ನಿನ್ನ ಮನದಲ್ಲಿರುವ ಕಾಮ ಭ್ರಾಂತಿಯನ್ನು ಬಿಡು. ಈ ಸ್ತ್ರೀಯರ ಗೋಷ್ಠಿಗೆ ನೀನು ಹೋಗಬೇಡ. ತಮ್ಮನೇ ಅಕ್ಕಯ್ಯ, ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಟ್ಟು ಹೊರಟು ಹೋಗ ಅನುಜಾಗ್ರಣೆ ನೀನೇ ಧೀಮಣಿ. ಅಹೋ ಅಕ್ಕಯ್ಯ, ಈ ಸಭೆಯಲ್ಲಿ ಹೇಳುವನು ಕೇಳು. ಒಂದು ನಿಯತ್ತುವಾದ ಮಾತು. ಅದ್ಯಾವ ನಿಯತ್ತಿನ ಮಾತು? ಸಾಕ್ಷಾತ್ ಪರಮೇಶ್ವರನು ಗಂಗೆಯನ್ನು ತಂದು ತನ್ನ ಜಡೆಯಲ್ಲಿ ಇಟ್ಟುಕೊಂಡಿರುವನು. ಬ್ರಹ್ಮನು ಶಾರದೆಯನ್ನು ತಂದಿಟ್ಟುಕೊಂಡಿರುವನು. ಭಕ್ತ ವತ್ಸಲನಾದ ನಾರಾಯಣ ಲಕ್ಷ್ಮಿಯನ್ನು ತಂದು ತನ್ನ ವಕ್ಷ ಸ್ಥಳದಲ್ಲಿ ಇರಿಸಿಕೊಂಡಿರುವನು. ಎಲ್ಲವಲ್ಲವರು ಯಾರು ಅಕ್ಕ? ತಮ್ಮ, ಈ ಲೋಕದಲ್ಲಿ ಅಂತ ತ್ರಿಮೂರ್ತಿಗಳೇ ಆಪರಿ ಮಾಡಿರುವಾಕೆ ಯೋಚಿಸಿ ನನ್ನಂತವನ ಪಾಡೇನು? ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ಅವರು ಏನೇ ಮಾಡಲಿ ಲೋಕ ಕಲ್ಯಾಣವೆನ್ನುವರು. ನಾನು ಏನು ಮಾಡಿದ್ರು ಸಹ ನೀನು ನೀಚ ಕಾರ್ಯವೇ ಎನ್ನುವೆಯಲ್ಲ ಅಕ್ಕಯ್ಯ. ಇದು ನೀಚ ಕಾರ್ಯವಲ್ಲದೆ ಒಳ್ಳೆ ಕಾರ್ಯವೆಂದು ನಿನ್ನ ಮನಸ್ಸು ಅನಿಸುತ್ತಿರುವುದೇ? ಮತ್ತೆ ಪ್ರಾಯಕ್ಕೆ ಬಂದ ಪುರುಷನು ನೀಟಾದ ಹೆಣ್ಣನ್ನು ಬಯಸಿದರೆ ಅದನ್ನು ಈ ಜಗತ್ತಿನಲ್ಲಿ ಯಾರಾದರೂ ನೀಚ ಕಾರ್ಯವೆನ್ನುವುದೇನು ಅಕ್ಕಯ್ಯ? ಆಗ್ರಜೆ, ನವಮಾಸ ಗರ್ಭದಲ್ಲಿ ಹೆತ್ತವಳು ನಿನ್ನ ತಾಯಿಯಲ್ಲವೇ? ಹೌದಾ ಅಕ್ಕಯ್ಯ? ತಮ್ಮನೇ ಅಕ್ಕ, ತಾಯಿಯಾದ ಮೇಲೆ ಇವಳು ಸಹ ಪರಸತಿಯಳೆಂದು ನೀನು ಅವಳನ್ನು ತಂಗಿ ಅಕ್ಕ ಎಂದು ಭಾವಿಸಿಕೊಳ್ಳಬೇಕು. ಅಕ್ಕ, ತಮ್ಮ, ಈ ಲೋಕದಲ್ಲಿ ಇರುವ ಸ್ತ್ರೀಯರನ್ನೆಲ್ಲ ಅಕ್ಕ ತಂಗಿಯರೆಂದು ಭಾವಿಸುತ್ತಾ ಹೋದರೆ ಈ ಪ್ರಪಂಚ ವೃದ್ಧಿಯಾಗುವುದು ಎಂದಿಗೆ? ತಮ್ಮನೇ ಅಕ್ಕ, ಆದರೆ ಅಕ್ಕ ತಂಗಿಯರ ಸಂಬಂಧ ಇರುವುದು, ಸತಿಪತಿಗಳ ಸಂಬಂಧವೂ ಇರುವುದು. ಆದರೆ ಇವಳಿಗೆ ಪತಿಗಳಿರುವರು. ಇವಳಿಗೆ ಪತಿಗಳು ಇದ್ದರೆ ಏನಾಯಿತು? ಹಾಗಾದರೆ ಆ ಅಧಮರನ್ನು ಎನ್ನೊಡನೆ ಕಾಳಗಕ್ಕೆ ಎಂದು ಹೇಳು. ಅವರು 5 ಮಂದಿರವರು, ನೀನು ಒಬ್ಬನಿರುವೆ, ನಿನ್ನನ್ನು ಕೊಂದು ಬಿಡುವರು. ಅಕ್ಕ, ನಿನ್ನ ತಮ್ಮನ ಪರಾಕ್ರಮದ ಮೇಲೆ ನನಗೆ ಸಂಶಯವೇನು ಆಗ್ರಜೆ? ಭಯವಾಗುತ್ತಿರುವುದು ತಮ್ಮ. ಅಕ್ಕ, ತಮ್ಮ, ಆ ಗಂಧರ್ವರೆಂಬ ಅಧಮರ ಸುದ್ದಿಯನ್ನ ಮುಂದೆ ಹೇಳಿ ಅಂದಿಸಬೇಡ. ಆ ಗಂಧರ್ವರೆಂಬ ಅಧಮರ ಬಂದರೆ ಬಳಿ ಗಗನಾಥರದಲ್ಲಿ ನಿಲ್ಲಿಸಿ ಮಾತನಾಡುವೆ. ಅಕ್ಕ, ಯಕ್ಷರೆಂಬ ಮೂರ್ಖರು ಬಂದರೆ ತಕ್ಷಣದೊಳಗೆ ತಕ್ಕ ಉತ್ತರ ನಮ್ಮ ಕೊಡುವೆನು. ಕಿನ್ನರು ಕಿಂಪುರುಷರು ಬಂದರೆ ಬಳಿಯೇ ಜನ ಪರಾಕ್ರಮದಿಂದ ಮಾತನಾಡಿಸಿದರು. ತಮ್ಮನೇ ಅಕ್ಕ, ಅಷ್ಟ ದಿಕ್ಪಾಲಕರನ್ನ ತಡೆಯುವುದನೆಂದು ಬ್ರಹ್ಮನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡುವೆ? ಅಹೋ ಅಕ್ಕ, ಅಷ್ಟ ದಿಕ್ಪಾಲಕರಿಗೆ ಬೆಂಬಲವಾಗಿ ಬ್ರಹ್ಮನೆಂಬುವವನು ಬಂದರೆ ಅವನ ಶಿರೋಮಣಿಯಮ್ಮ ಕಿತ್ತಿ ಶಾರದ ದೇವಿಗೆ ಮುತ್ತೈದತನಕ್ಕೆ ಮೃತ್ಯು ಸ್ವರೂಪನೆಂದೆನಿಸಿ ನಡೆಯುವೆ. ಬ್ರಹ್ಮನನ್ನು ತಡೆಯುವುದನೆಂದು ನಾರಾಯಣನೇನಾದರೂ ಅಡ್ಡ ಬಂದರೆ ನೀನೇನು ಮಾಡಿದೆ? ಅಕ್ಕಯ್ಯ, ತಮ್ಮಯ್ಯ, ಮಗನಾದ ಬ್ರಹ್ಮನು ಒದಗೈದನೆಂಬ ಸೊಗಸಾದ ಸುದ್ದಿಯನ್ನು ಕೇಳಿ ಅಗಲಿರ್ಪ ಮಹಿಮನಾದ ಗೊಲ್ಲನೆಂಬುವವನು ಬಂದರೆ ಅವನ ಚಕ್ರ ಆಯುಧ ನಮ್ಮ ಅಪಹರಿಸಿ ಅವನ ಪಕ್ಕೆ ಎಲುಬುಗಳನ್ನು ಸುಡಲಿಸಿ ರಣದಿಕ್ಪಾಲ ಮಾಡಿಬಿಡಿವೆ. ತಮ್ಮ, ಆಗ್ರಜೆ, ನಾರಾಯಣನನ್ನು ತೊಡಗಿದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ
ಇದಕ್ಕೆ ಪಾರ್ವತಿ ನಾಥನಾದ ಪರಶಿವನು ಅಡ್ಡ ಬಂದಿದ್ದಾದರೆ ಬಂದಿದ್ದಾದರೆ ಓ ಆ ತಾತನ ಕರವಾಳದಲ್ಲಿ ಮೆರೆಯುವ ಪಿನಾಚಿ ಧನಸ್ಸನ್ನು ಕಸದು ತ್ರಿಶೂಲವನ್ನು ಮುರಿದು ಆ ಪಾರ್ವತಿ ನಗುತ್ತ ಕುಳಿತಿರುವ ಸಿಂಹಾಸನವನ್ನು ಕಿತ್ತಿ ಪುಡಿ ಪುಡಿ ಮಾಡಿ ಕರಗಿಸಿ ರಸ ಮಾಡಿ ಸರ್ರನೆ ಸುರಿದು ಬಿಡಿದನು. ಅಬ್ಬೋ ಅಕ್ಕಯ್ಯ ತಮ್ಮಯ್ಯ, ಕಾಂಚನಗಿರಿಯಂತೆ ಒಪ್ಪುವ ನಿನ್ನ ಒಡಹುಟ್ಟಿದ ತಮ್ಮ ನಾನು ಇರಲಿಕ್ಕಾಗಿ ನೀನು ಚಿಂತೆ ಮಾಡುವುದು ಏತಕ್ಕಾಗಿ? ಹೇಗಾದರ ಮಾಡಿ ಆ ಗಂಧರ್ವ ಸತಿ ಮಣಿಗಳನ್ನು ಎನ್ನ ವಶ ಮಾಡಿಕೊಡು ಅಕ್ಕ. ಇದು ಯಾವ ನಿನಗೆ ದೊಡ್ಡ ಲೆಕ್ಕ? ಬೇರೆಯವರನ್ನಾದರೂ ಬಯಸು, ಏನಾದರೂ ಆಸೆಯ ತಿಳಿಸು. ಅಕ್ಕಯ್ಯ, ಈಗ ನಮ್ಮ ರಾಜ ಸಂಸ್ಥಾನದಲ್ಲಿ ಸಾವಿರಾರು ಸ್ತ್ರೀಯರಿರುವರು. ಅದರಲ್ಲಿ ಒಬ್ಬಳನ್ನು ಬಯಸುವವನಿಗೆ ವಶ ಮಾಡಿಕೊಡಬೇಕು. ಏಳನ್ನು ವಶ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಕಣ್ಣಿಯನ ಭ್ರಷ್ಟ. ಅಹೋ ಅಕ್ಕಯ್ಯ, ಅಹೋ ಅಕ್ಕಯ್ಯ, ಎಲ್ಲೋ ಭ್ರಷ್ಟ. ಎನ್ನಗೆ ಇರುವುದು ಒಂದೇ ಒಂದು ಗುರಿ. ಇವಳನ್ನು ಕೂಡಬೇಕು ಒಂದು ಸಾರಿ ಮಚ್ಚ ನಗರಕ್ಕೆ. ಇವಳೇ ಸರಿಯಾದ ಲೋಕೋದ್ಧಾರಿ. ಈ ಸ್ತ್ರೀಗಳನ್ನು ವಶ ಮಾಡಿ ಕೊಡದೆ ಹೋದರೆ ನಿನ್ನ ಪಾದಾಂಶವನ್ನು ಬಿಟ್ಟು ಹೋಗುತ್ತೇನೆ ಎಂಬ ಮಾತು ನಿನ್ನ ಕನಸಿನೊಳದರೆ. ಅಕ್ಕ, ನೀನ್ ಎಲ್ಲ ಹೊಲದಲ್ಲಿ ಕುಳಿತುಕೊಂಡು ಭಗವದ್ಗೀತೆಯನ್ನು ಓದಿರುವುದು ಅದು ಏತಕ್ಕೆಂದರೆ ಅದೇತಕ್ಕೆ? ಆವಿಗಾಗಿ ಗರುಡ ಕಾಯುವಂತೆ, ಹುಣ್ಣಿಮೆ ಚಂದ್ರನಿಗಾಗಿ ಚಕೋರ ಪಕ್ಷಿಗಳು ಕಾಯುವಂತೆ ಇಂಥ ಸುಂದರ ಸ್ತ್ರೀಗಳ ಕೂಡ ಸರಸ ಸಲ್ಲಾಪವನ್ನು ಆಡಬೇಕೆಂದು ನನ್ನ ಮನಸ್ಸು ಉಲ್ಲಾಸಗೊಂಡು ನಮ್ಮನೆ ಅಕ್ಕ ಆಗಿದ್ದಾಗಲೇ ಅವಳನ್ನು ವಶ ಮಾಡಿಕೊಡು. ಏನೇ ಆಗಲಿ, ಹೌದಾ ಅಕ್ಕಜಿ? 6ಕ್ಕೆ 3 ಆಗಲಿ 3 ಕಾರ್ ಆಗಲಿ, ಏನಾದರೂ ಏನೋ ಅವಳು ಮಾತ್ರ ಎನ್ನಗೆ ಬೇಕು. ಆದ್ರೆ ನೀನು ಮಾತನಾಡುವುದು ಮಾತ್ರ ನಿಲ್ಲಿಸಬೇಡ. ಅಕ್ಕ, ನೀನೇನೇನು ಕಲಿತೀವಿ ಎಲ್ಲವೂ ಹೇಳಿದ್ರು. ಅಲ್ಲೋ ಅಕ್ಕಯ್ಯ, ನಮ್ಮನೆ ನೀನು ಮನೆಯಲ್ಲಿದ್ದಾಗ ಅದನ್ನು ನೋಡಿಕೊಂಡು ಅಲ್ಲೋ ಅಕ್ಕಯ್ಯ, ಸಮಯ ಮಾತಿಗೂ ನಿನ್ನ ತಮ್ಮನು ಹೀಗೆ ಮಾತನಾಡುತ್ತಾನೆ ಎಂದು ಬೇಸರ ಮಾಡಿಕೊಳ್ಳಬೇಡ. ಮಾತನಾಡಂದ್ರೆ ಇಲ್ಲ ಸ್ಥಳದ ಮಾತನಾಡಿದ್ರೆ ನನಗೆ ಬೇಸರವಾಗುವುದು ಮೂರ್ಖ. ಅಹೋ ಅಕ್ಕಯ್ಯ, ನಾನು ಮಾತನಾಡಿಸುವುದಿಲ್ಲ, ನೀನು ಏನಾದ್ರೂ ಮಾತನಾಡು. ಹಿಂದಕ್ಕೆ ಪಾವನಾದ ವಿರಾಟ ರಾಜನು ನಿನ್ನನ್ನು ಸ್ವಯಂವರ ಕಾಲದಲ್ಲಿ ಬಂದು ಕೇಳಿದಾಗ ನಿನ್ನನ್ನು ನಾವು ತಕ್ಷಣವೇ ದಾರಿ ಎರೆದು ಪಟ್ಟೆವಲ್ಲ ಅಕ್ಕ. ಅವರು ಕೇಳಲಿಕ್ಕೆ ಬಂದಿದ್ರು, ನೀನು ದಾರಿ ಎರೆದು ಕೊಟ್ಟೆ. ಮತ್ತೆ ನಾನು ಕೇಳಲಿಕ್ಕೆ ಬಂದಿರುವನು ದಾರಿ ಎರೆದು ಕೊಡುವುದಕ್ಕೆ. ನಾನು ಹೇಳುವುದು ಸ್ವಲ್ಪ ಅರ್ಥ ಮಾಡಿಕೊ. ಇವಳೇನು ಕನ್ಯಾಮಣಿಯಲ್ಲ, ಇವಳಿಗೆ ಪತಿಗಳಿರವರೆಂದು ಹೇಳಿದ್ರೆ ಅರ್ಥ ಮಾಡಿಕೊ ಮೂರ್ಖ. ಅವಳ ಪತಿಗಳು ಅಂತ ಬಲವಂತರಾದರೆ ಎನ್ನೊಡನೆ ಬರಲಿ ಸಮರಕ್ಕೆ ಎಂದು ಹೇಳಿದನಲ್ಲ. ಸಮರಕ್ಕೆ ಬಾ ಎಂದು ಹೇಳಿಲ್ಲ. ನೀನು ಮಾಡುವ ಕಾರ್ಯವು ಹಾಗೆ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸಮರಕ್ಕೆ ಬಾ ಎಂದು ಕರೆಯುವರೆಂದು ಹೇಳುತ್ತಿರುವೆನು. ಓ ಈಕೆಯ ಪತಿಗಳೆಂಬ ಅಧಮರು ಎಲ್ಲಿ ಇರುವರು ಬರ ಹೇಳು. ಆ ಅಧಮರನ್ನು ಸಂಹಾರ ಮಾಡಿ ಸಂತೋಷದಿಂದ ಅವರನ್ನು ಕೂಡುವೆ. ಎಲ್ಲ ಮೂರ್ಖ, ಆಕೆಯ ಪತಿಗಳು ಎಲ್ಲಿದ್ದಾರೆ ಎಂದು ತೆಗೆದುಕೊಂಡು ನೀನೇನು ಮಾಡುವೆ? ಅವಳ ಆಸೆಯನ್ನು ಬಿಡು, ನಿನ್ನ ಮನದ ಕಾಮ ಭ್ರಾಂತಿಯನ್ನು ಬಿಟ್ಟು ಬಿಡು. ಅಕ್ಕಗಳ ಮಾತನ್ನು ಕೇಳು ಅನುಜಾಗ್ರಣಿ. ನೀನೇ ಧೀಮನಿ. ಅಕ್ಕ, ಎನ್ನ ಮನದ ಕಾಮ ಭ್ರಾಂತಿಯನ್ನು ಬಿಟ್ಟು ಬಿಡು ಎಂದು ಹೇಳಿದೆಯಲ್ಲ. ಹೌದು, ಇರಲಿ ಹೇಗೆ ನಿತ್ತರಿಸಲಿ ಎದ್ದು ಬಂದು ಎನ್ನ ಸ್ವಪ್ನದೋಳ ಎನ್ನ ಕಪಾಳಕ್ಕೆ ಮುತ್ತು ಕೊಟ್ಟಂತಾಯಿತು. ಅಯ್ಯೋ, ಇದನ್ನು ನಾನು ಹೇಗೆ ನಿತ್ತರಿಸಿಕೊಳ್ಳಲಿ? ನಮ್ಮನೆ ಆಕೃತಿ ಕನಸಿನಲ್ಲಿ ಅವಳು ಬಂದು ಏನು ಮಾಡಿದಳು? ಎನ್ನ ಕಪಾಳಕ್ಕೆ ಮುತ್ತು ಕೊಟ್ಟಂತಾಯಿತಲ್ಲ.
ಅದು ಸಹ ಐತೆ. ಹೌದಾ ಅಗ್ರಜೆ? ಆ ಕನಸು ಕಂಡಿರ್ತೀಯ? ಅಕ್ಕ ಈಕೋ ಕಣ್ಣು ಮುಚ್ಚಿದರೆ ಅವಳೇ ಕಾಣುವಳು, ಕಣ್ಣು ತೆರೆದರೆ ಅವಳೇ ಕಾಣುವಳು. ಕುಂತರೂ ಅವಳದೇ ನೆನಪು, ನಿಂತರೂ ಅವಳದೇ ನೆನಪು. ಕುಡಿದ್ರೆ ಅವಳ ನೆನಪು, ನೀರು ಕುಡಿದ್ರೆ ಅವಳ ನೆನಪು. ನನ್ನನ್ನು ಊಟ ಮಾಡುವುದಕ್ಕೆ ನೀನು ಬಿಟ್ಟಿಲ್ಲ, ಬರೀ ಈ ಮಾತುಗಳನ್ನು ಹೇಳುತ್ತೇನೆ. ಅವಳನ್ನು ನೀರು ತೆಗೆದುಕೊಂಡು ಬಾ ಎಂದು ಹೇಳಿದ್ದು ನನ್ನದೇ ತಪ್ಪು. ಅಕ್ಕ, ನನಗೆ ಆ ಸ್ತ್ರೀಗಳಲ್ಲಿ ಋಣ ಇರುವುದಕ್ಕಾಗಿ ನಿನ್ನ ಒಡಹುಟ್ಟಿದ ತಮ್ಮನಾಗಿ ನಾನು ಹುಟ್ಟಿರುವೆನು. ನಿನ್ನ ಮನೆಗೆ ದಾಸಿ ಕೆಲಸಕ್ಕಾಗಿ ಅವಳು ಬಂದಿರುವಳು. ಎಲ್ಲೋ ಭ್ರಷ್ಟ, ಆಗ್ರಜೆ, ನಿನ್ನ ಪುರಾಣ ನನಗೆ ಬೇಕಾಗಿಲ್ಲ. ಅವಳನ್ನು ವಶ ಮಾಡಿಕೊಡುವುದಿಲ್ಲ. ನಿನ್ನ ಗರಡಿ ಮನೆಗೆ ತಳ್ಳುವಂತನಾಗ ಭ್ರಷ್ಟ, ಪರಮ ಪಾಪಿಷ್ಠ. ಅಹೋ ಅಕ್ಕಯ್ಯ, ಅಹೋ ಅಕ್ಕಯ್ಯ, ಈಕೋ ಆ ಶೈಲೇಂದ್ರಿ ಎಂಬ ಸುಂದರ ಸ್ತ್ರೀಗಳನ್ನು ನೋಡಿದ ಮೇಲೆ ಈ ಮಚ್ಚ ರಾಜಾದಿ ಸೇನಾಧಿಪಾದಿ ಭಾರವು ನನಗೆ ಸಾಕಾಗಿದೆ. ಅನ್ನ ಆಹಾರವು ಇಲ್ಲದೆ ಈ ಜೀವ ಕೊರಗಿ ಹೋಗಿದೆ. ಅವಳ ಮೇಲೆ ನನಗೆ ಮನಸ್ಸಾಗಿದೆ. ಈಕೋ ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಹೇಗಾದರೂ ಮಾಡಿ ಆ ಶೈಲೇಂದ್ರಿಯನ್ನು ಸಮ್ಮತದಿಂದ ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡು ಅಕ್ಕ. ಇದು ಯಾವ ನಿನಗೆ ದೊಡ್ಡ ಲೆಕ್ಕ? ಅಕ್ಕ, ಯಾವ ದೊಡ್ಡ ಲೆಕ್ಕವನ್ನು ಲೆಕ್ಕಾಚಾರ ಮಾಡುವುದು ಬಿಟ್ಟು ಸುಮ್ಮನೆ ನಿನ್ನ ಮನದಲ್ಲಿರುವ ಆಸೆಯನ್ನು ಬಿಟ್ಟು ಇವಳ ಗೋಷ್ಠಿಗೆ ಹೋಗಬೇಡವ ಭ್ರಷ್ಟ. ಯಾರು ಹೇಳಿದರೂ ಬಿಡುವುದಿಲ್ಲ. ಅವಳನ್ನು ವಶ ಮಾಡಿಕೊಡುವುದು ಮಾತ್ರ ನನಗೆ ತಪ್ಪಿದ್ದಲ್ಲ. ನಿನ್ನ ಪಾದಾಂಬುಜವನ್ನು ಬಿಟ್ಟು ಹೋಗುವುದಿಲ್ಲ ಅಕ್ಕಯ್ಯ. ನೀನು ಪಾದವನ್ನು ಹಿಡಿದುಕೊಂಡರೆ ನಾನೇನು ಅಂತಃಕರಣೆಯನ್ನು ತೋರಿಸುವುದಿಲ್ಲ. ತೋರಿಸುವುದಿದ್ದರೆ ನಿನ್ನ ಪಾದಾಂಬುಜವನ್ನು ಬಿಡುವುದಿಲ್ಲವೆಂದು ಹೇಳಿದನಲ್ಲ. ನಾನು ಹೇಳಿದನಲ್ಲ, ನಿನ್ನ ಮೇಲೆ ಕಣ್ಣೆ ತೋರುವುದಿಲ್ಲವೆಂದು. ನನ್ನ ಮೇಲೆ ಕರುಣೆ ತೋರದಿದ್ದರೆ ನಿನ್ನನ್ನು ಬಿಡುವರು ಯಾರು? ಸುಮ್ಮನೆ ಹೊರಟು ಹೋಗ ಭ್ರಷ್ಟ, ಪರಮ ಪಾಪಿಷ್ಠ. ಅಹೋ ಅಕ್ಕಯ್ಯ, ತಂದೆ ತಾಯಿ ಸತ್ತರೆ ಸೋದರ ಮಾವನೇ ದೇವರಂತೆ, ಅಕ್ಕಯ್ಯಳ ಇದ್ದರೆ ಅಡೆದ ತಾಯಿ ಇದ್ದಂತೆ. ಯಾರು ಅಕ್ಕ, ಆದ್ರೆ ಈ ನಿನ್ನ ಮಾತುಗಳು ನನಗೆ ಸರಿ ತೋರುದು. ಮತ್ತೆ ಒಡ ಹುಟ್ಟಿದ ತಮ್ಮನಿಗಾಗಿ ಮನೆಯ ದಾಸೆಯನ್ನು ವಶ ಮಾಡಿಕೊಟ್ಟರೆ, ಒಡ ಹುಟ್ಟಿದ ತಮ್ಮನಿಗಾಗಿ ಸುಕೃಷ್ಣ ದೇವಿಯು ಎಷ್ಟು ಕಷ್ಟಪಟ್ಟಳೆಂದು ಇಡೀ ಜಗತ್ತಿನಲ್ಲಿ ನಿನ್ನನ್ನು ಕೊಂಡಾಡುವರಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತೆಂದಾಗೆ ನನ್ನನ್ನು ವಿರಾಟ ನಗರಕ್ಕೆ, ವಿರಾಟ ಭೂಪನಿಗೆ ದಾರಿ ಎಂದು ಕೊಟ್ಟು ಬಿಟ್ಟಿರಿ. ನೀನೇನೇ ಇದ್ರು ನಿನ್ನ ತಾಯಿ ಬಳಿಯಲ್ಲಿ ಕಷ್ಟ ಸುಖವನ್ನು ಹೇಳಿಕೋ. ನಿನ್ನ ತಾಯಿ ನೆರವೇರಿಸುವಳು. ಕಣ್ಣಿಯನ ಭ್ರಷ್ಟಾತ್ಮ, ಪರಮ ಪಾಪಿಷ್ಠ. ಈಕೋ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆಂದು ಹೇಳಿದೆಯಲ್ಲ, ಮತ್ತೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಾದವಳು ನಿನ್ನ ರಾಜ್ಯ ಕಾರ್ಯದಲ್ಲಿ ತೊಂದರೆ ಬಂದಾಗ ತಮ್ಮ ಎಂದು ನನ್ನನ್ನು ಬಾಯಿಂದ ನೀರು ಏತಕ್ಕಾಗಿ ಕರೆಯುತ್ತಿದ್ದಿ ಮೊದಲು? ಹೆಣ್ಣು ಮಕ್ಕಳಿಗೆ ತವರು ಮನೆ ಕಡೆಯಿಂದ ಏನಾದರೂ ಬರುವುದು ಅಂದು ಆಸೆ ಇಟ್ಟುಕೊಳ್ಳುವುದು ಮುಖ. ಮತ್ತೆ ಅದೇ ಆಸೆಯಿಂದಲೇ ನಮ್ಮ ಅಕ್ಕಯ್ಯಳು ಇರುವಳು. ಆ ಸ್ತ್ರೀಯನ್ನು ವಶ ಮಾಡಿಕೊಟ್ಟು ಎನ್ನ ಜನ್ಮ ಸಾರ್ಥಕ ಮಾಡುವಳೆಂದು ಕೇಳಿದನಲ್ಲ. ಅಮ್ಮ, ನಿನ್ನ ಜನ್ಮ ಸಾರ್ಥಕವಾಗುವುದಿಲ್ಲ. ನಿನ್ನ ಜನ್ಮ ಮೂರ ಬಟ್ಟೆ ಆಗುವುದು. ಅವಳ ಆಸೆ ಬಿಟ್ಟು ಸುಮ್ಮನೆ ಹೋಗುವ ಭ್ರಷ್ಟರೇ. ನನ್ನ ಜನ್ಮ ಮೂರ ಬಟ್ಟೆ ಆಗಲೆಂದು ಆಶೀರ್ವದಿಸುವುದಕ್ಕಾಗಿ ನೀನು ಬಂದಿರುವೆಯೇ? ತಮ್ಮನೆ, ನಾನು ಬಂದಿಲ್ಲ. ನನ್ನ ವಿರಾಟ ವಿನಾಶಕಕ್ಕೆ ನೀನು ಬಂದ್ರಿ. ಮತ್ತೆ ನೀನು ಹೇಳದೆಯಲ್ಲ ಅವಳನ್ನು ವಶ ಮಾಡಿಕೊಡು ಎಂದರೆ ಇಲ್ಲ ಸಲ್ಲದ ಮಾಡಿಕೊಡುವುದಿಲ್ಲ. ಏನು ಮಾಡಿಕೊಳ್ಳುವೆ? ನಿನ್ನ ಪಾದಾಂಬುಜವನ್ನು ಬಿಟ್ಟು ಹೋಗುವುದಿಲ್ಲ. ಆಗ್ತದೆ. ಹೌದಾ ಆಗ್ತೀಯಾ? ತಮ್ಮನೇ, ಅಕ್ಕಯ್ಯ, ಕೊನೆಯದಾಗಿ ಹೇಳುತ್ತಿರುವೆನು. ನಾನು ಕೊನೆಯದಾಗಿ ಕೇಳುವೆನು. ಅವಳನ್ನು ಎನ್ನಿಗೆ ವಶ ಮಾಡಿಕೊಡು ಎಂದು ಕೇಳುವೆನು. ತಮ್ಮ, ಅಕ್ಕಯ್ಯ, ಸಮಯವಿಲ್ಲ. ಸಮಯವಾದರೆ ಏನಾಯಿತು? ಅವಳನ್ನು ಎನ್ನಿಗೆ ವಶ ಮಾಡಿಕೊಡು. ಹೊತ್ತಾಯಿತು. ಒತ್ತಾದರೆ ಏನಾಯಿತು? ಅಕ್ಕನ ಮುಂದೆ ಒಂದೇ ಆಡಿಕೊಂಡು ಮನೆಗೆ ಹೋದರೆ ಚಿಂತೆ ಇಲ್ಲ. ಇದು ಮಾತ್ರ ಅಕ್ಕಯ್ಯನ ಮುಂದೆ ಆಗಿ ಮನೆಗೆ ಹೋದ್ರು ಚಿಂತೆ. ಹೌದಾಗ್ತದೆ. ಮತ್ತೆ ಅವಳನ್ನು ಏಕೆ ಬಯಸುವೆ? ಅವಳನ್ನು, ಅದು ಮುಂದಿನ ಮಾತು. ಈಗ ನಡೆಯುವ ಮಾತನ್ನು ನೀನು ಹೇಳು. ತಮ್ಮ, ಅಕ್ಕಯ್ಯ, ನೀನೇನೇ ಮಾತನಾಡಿದ್ರು, ನೀನೇನೇ ಬೇಡಿಕೊಂಡರೂ ವಶ ಮಾಡಿಕೊಳ್ಳೋದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಭ್ರಷ್ಟ, ಪರಮ ಪಾಪಿಷ್ಠ. ಅಹೋ,
ಅಹೋ ಅಕ್ಕಯ್ಯ, ಈಕೋ ಮೂರ್ಖ ಜನರನ್ನು ತಡಿವೆ ಜಗಳ ಆಡುವುದಕ್ಕಿಂತಲೂ ಉತ್ತಮರನ್ನು ತಡಿವೆ ಜಗಳ ಮಾಡುವುದೇ ಲೇಸಂತೆ. ಎನ್ನ ಕೈಯಿಗೆ ಮೀರಿದ ಕುಚವುಳ್ಳ ಸ್ತ್ರೀಗಳನ್ನು ಆಲಿಂಗನ ಮಾಡುವುದಕ್ಕಿಂತ ನಿಂಬೆ ಹಣ್ಣಿನಷ್ಟು ಕುಚವುಳ್ಳ ಸ್ತ್ರೀಗಳ ಕೂಡ ಅನುಭವಿಸುವುದರಲ್ಲಿ ಲೇಸಲವೇನು ಅಕ್ಕ? ಅಕ್ಕ ದೊಡ್ಡ ಲೆಕ್ಕ ಹೇಳು ಅಮ್ಮ. ಇವಳು ಹುಟ್ಟಿರುವ ಪೀತಾಂಬರವು ಮೈಯಿಗೆ ಬಿಗದಪ್ಪಿಕೊಂಡಿರುವ ಜರ್ತಾರ ಕುಪ್ಪಿಸವು ಎನ್ನ ಮನದೋಳು ಮಿಡಿಗೆ ಸಾಯುವ ಹೊತ್ತು ಬಂದಿದ್ದಲ್ಲ ಅಕ್ಕ? ಹೌದೇ? ಹೌದಾ ಆಕ್ರಜೆ? ಸಾಯುವ ಲೆಕ್ಕಾಚಾರಕ್ಕೆ ಬಂದಿರುವೆಯಾ? ಇಂಥ ರೂಪ ನೀರಜಾಕ್ಷಿಯು ಎನ್ನ ಬಳಿಗೆ ಹೇಗೆ ಬಂದಾಳು, ಎನ್ನ ಸೆರೆ ಹೇಗೆ ಸಿಕ್ಕಾಳು, ಎನ್ನ ಸಗಡ ಹೇಗೆ ಮಾತನಾಡಾಳು ಅಕ್ಕ? ಅವಳೇ ನನಗೆ ತಕ್ಕ. ಅನುಜನೇ, ನಿನಗೆ ನಾನು ಹೇಳುವ ಮಾತು ಅರ್ಥವಾಗಲಿಲ್ಲ. ಅದು ಹೇಗೆ ಅಕ್ಕಯ್ಯ? ತಮ್ಮನೇ, ನನ್ನ ಮಾತು ಅರ್ಥ ಮಾಡಿಕೊ. ನಿನ್ನ ಮಾತು ಅರ್ಥ ಮಾಡಿಕೊಳ್ಳುವೆನು, ಅವಳನ್ನು ವಶ ಮಾಡಿಕೊಟ್ಟು ನೀನು ನೋಡು. ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯರಂತೆ ಈಕೆಯ ಪತಿಗಳು ಈಕೆಯ ಮಾನ ಅಭಿಮಾನವನ್ನು ಹಗಲಿರುಳು ಕಾಯುವಂತೆ. ಅಕ್ಕ, ಈಕೆಯ ಮಾನ ಅಭಿಮಾನವನ್ನು ಈಕೆಯ ಪತಿಗಳು ಕಾಯುವರು ಅಥವಾ ನೀನು ಕಾಯುವೆಯೋ? ಅಕ್ಕಯ್ಯ, ನಾನೆಲ್ಲಿ ಕಾಯುವೆ? ನನಗೆ ರಾಜ್ಯ ಕಾರ್ಯವೇ ಸಾಕಷ್ಟಿರಬಹುದು. ಮತ್ತೆ ರಾಜ್ಯ ಕಾರ್ಯ ಇದ್ದವಳು ಇವಳನ್ನು ವಶ ಮಾಡಿಕೊಟ್ಟು ನನ್ನನ್ನು ಆನಂದದಿಂದ ಕಳಿಸಿಕೊಡುವುದು ಬಿಟ್ಟು ಏತಕ್ಕಾಗಿ ನೀತಿ ಮಾತುಗಳು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭ್ರಷ್ಟ ಭ್ರಷ್ಟ. ಏನೋ ಭ್ರಷ್ಟ. ಏನಿನ್ನ ಪುರಾಣ ನಿನಗೆ ಬೇಕಾಗಿಲ್ಲ. ಇವಳ ಆಸೆಯನ್ನು ಬಿಟ್ಟು ಅಕ್ಕಯ್ಯನ ಮಾತನ್ನು ಕೇಳು. ಗರಡೆ ಮನೆಗೆ ಹೋಗುವಂತ ನಾನು ಭ್ರಷ್ಟ, ಪರಮ ಪಾಪಿಷ್ಟ. ಅಹೋ ತಾಯಿ ಸುಧಿಷ್ಠ, ನಿನ್ನ ಗೇತಕ್ಕೆ ಇಷ್ಟು ಸಿಟ್ಟು? ನೀನೇ ಕುಳಿತು ಎನ್ನ ಮುದೃಷ್ಟ ಭ್ರಷ್ಟ ಎಂದು ಬೈಯುವುದೇತಕ್ಕೆ? ನಾನು ಎಷ್ಟು ಪರಿಯಿಂದ ಕೇಳಿಕೊಂಡ ಕಾಲಕ್ಕೂ ಒಡ ಹುಟ್ಟಿದವನೆಂಬ ಭಾವನೆ ನಿನ್ನಗೆ ಇಲ್ಲದೆ ಹೋಯಿತಲ್ಲಮ್ಮ. ನಾವೆಷ್ಟು ಬೇಡಿಕೊಂಡರೂ ಒಡ ಹುಟ್ಟಿದ ಅಕ್ಕಯ್ಯನ ಮಾತನ್ನು ಕೇಳದೆ ಹೋದೆಯಲ್ಲ. ಒಳೆಯಲ್ಲ ಈ ಸಾರಥೆ. ನಾನು ಈ ಸುಧಿಷ್ಣ ದೇವಿಗೆ ಅಲ್ಲವನಾದ ಮೇಲೆ ಇನ್ನು ಈ ಪ್ರಾಣದಾಸೆ ಏತಕ್ಕೆ? ಅಹೋ ಅಕ್ಕಯ್ಯ, ಈಕೋ ಈ ಖಡ್ಗದಿಂದ ನಿನ್ನ ಚರಣ ಸನ್ನಿಧಿಯಲ್ಲಿ ಎಲ್ಲ ಪ್ರಾಣವನ್ನು ಕಳೆದುಕೊಂಡು ನಿನ್ನಗೆ ಅಪಕೀರ್ತಿಯನ್ನು ತರುವೆನು. ಒಳೆಯಲ್ಲ ಈ ಸಾರಥೆ.
ಈ ಕ್ಷಣವೇ ಸುಧಿಷ್ಣ ದೇವಿಯ ಪಾದ ಸನ್ನಿಧಿಯಲ್ಲಿ ಎನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಸಾರಥಿ ನೋಡಿ ಎನ್ನ ಸಾರಥಿ. ತಮ್ಮ ಸೈರಿಸು ಸೈರಿಸು, ಪ್ರಾಣ ಬಿಡಬೇಡ. ಏತಕ್ಕಾಗಿ ಹೇಳು ಆಕ್ರಜೆ? ತಮ್ಮನೇ, ಅಕ್ಕಯ್ಯ, ಅವಳ ಸಲುವಾಗಿ ನೀನು ಪ್ರಾಣ ಬಿಡುವೆಯಾ? ನಾನು ಬಯಸಿದ್ದು ನನಗೆ ಸಿಗದೆ ಇದ್ದಾಗ ನಾನು ಇದ್ದು ಫಲವೇನು ಅಕ್ಕ? ತಮ್ಮ, ಆಕ್ರಜೆ, ಒಡ ಹುಟ್ಟಿದವನು ಒಡ ಹುಟ್ಟಿದವನಾದರೆ ಏನಾಯಿತು? ನಾನು ಬಯಸಿದ್ದು ನನಗೆ ಸಿಗದೆ ಇದ್ದ ಮೇಲೆ ನಾನು ಇದ್ದರೂ ಒಂದೇ ಸತ್ತರೂ ಒಂದೇ. ಆಗಲೇ ಪ್ರಾಣ ಬಿಡಬೇಡ, ಅವಳನ್ನು ವಶ ಮಾಡಿಕೊಡುವೆನು ನಾನು. ಏತಕ್ಕಾಗಿ ಬಿಡಬಾರದು ಆಕ್ರಜೆ? ರಾಮ, ಅಕ್ಕಯ್ಯ, ವಶ ಮಾಡಿಕೊಡುವೆನು, ಪ್ರಾಣ ಬಿಡಬೇಡ. ಸಾಧ್ಯವಾಗಿ ವಶ ಮಾಡಿಕೊಡುವೆಯಾ? ಮಾತು ಕೊಡುವೆನು. ಅಕ್ಕ, ತಮ್ಮ, ಈಗೋ ತಂದೆ ತಾಯಿ ಸತ್ತರೆ ಸೋದರ ಮಾವನೇ ದೇವರಂತೆ, ಅಕ್ಕಯ್ಯಳು ಇದ್ದರೆ ಅಡೆದ ತಾಯಿ ಇದ್ದಂತೆ ಎಂಬುವ ಮಾತು ಇಂದು ಎನ್ನ ಪಾಲಿಗೆ ಈಗ ನಿಜವಾಯಿತು ನೋಡು ಅಕ್ಕ. ತಮ್ಮ, ಆಕ್ರಜೆ, ಈಗ ನಿಜವಾಯಿತಲ್ಲ? ಹೌದು ಅಕ್ಕಯ್ಯ. ತಮ್ಮ, ಆಕ್ರಜೆ, ಆದರೆ ನಿನ್ನಂಥವರನ್ನು ಕಳೆದುಕೊಂಡು ನಾನೇನು ಮಾಡಲಿ? ಪ್ರಾಣ ಬಿಡಬೇಡ, ಸೈರಿಸು, ಅವಳನ್ನು ವಶ ಮಾಡಿಕೊಡುವೆನು. ತಮ್ಮ, ಈಗ ನಿನ್ನ ಮನಸ್ಸು ಹೇಗಾಯಿತು? ಸಂತೋಷವಾಯಿತಲ್ಲ? ಅಹೋ ಅಕ್ಕಯ್ಯ, ಅಮ್ಮಯ್ಯ, ಆ ಸ್ತ್ರೀಗಳನ್ನು ವಶ ಮಾಡಿ ಕೊಡುವೆನೆಂದಾಕ್ಷಣವೇ ನನ್ನ ಮನಸ್ಸಿಗೆ ಹೇಗಾಯಿತೆಂದರೆ, ಹೇಗಾಯಿತು? ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ಬಡವನಿಗೆ ಭಾಗ್ಯ ದೊರಕಿದಂತೆ, ಪುತ್ರ ಸಂತಾನ ಇಲ್ಲದವರಿಗೆ ಪುತ್ರ ಸಂತಾನ ಪ್ರಾಪ್ತಿ ಹೋದಂತೆ, ಹುಡುಕಲು ಹೋದ ಬೆಳ್ಳಿಯು ಒಂದು ಕಾಲಿಗೆ ಸುತ್ತಿಕೊಂಡಂತೆ ತಮ್ಮನೇ, ಓದ ಪ್ರಾಣ ಮರಳಿ ಬಂದಂತಾಯಿತು ಅಕ್ಕ. ಆ ಶೈಲೇಂದ್ರಿಯನ್ನು ವಶ ಮಾಡಿ ಕೊಡುವೆನೆಂದಾಕ್ಷಣವೇ ಮರೆ ಆಯಿತು ಎನ್ನ ದುಃಖ. ತಮ್ಮನೇ, ಆಗ್ರಜೆ, ಈಗ ನಿನ್ನ ಮನಸ್ಸು ಹಾಲು ಸಕ್ಕರೆ ಕುಡದಂತಾಯಿತು, ಆ ಸ್ವರ್ಗವು ಮೂಲೆಗೇಣ ಬಂದಂತಾಯಿತು ಆಗ್ರಜೆ. ಜೇನುತುಪ್ಪ ಸವಿದಂತಾಯಿತು. ಹೌದು ಅಕ್ಕಯ್ಯ. ತಮ್ಮ, ಆಗ್ರಜೆ, ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ, ನನ್ನ ಮಾತು ಕೇಳಲೇ ಓ ಜಾಣ. ತಮ್ಮ, ನಡೆಸಿಕೊಡುವೆನು ನಿನ್ನ ಕಾರ್ಯವ, ನಡೆಸಿಕೊಡುವೆನು ನಿನ್ನ ಕಾರ್ಯವ. ಸೈರಿಸು ಸೈರಿಸು ಅನುಜನೇ, ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ, ಎಲ್ಲ ಮಾತು ಕೇಳಲೇ ಓ ಜಾಣ. ಹಣೆ ಬಾರಕ್ಕೆ ಹೊರೆಯು ಯಾರು? ಸೈಲೋಕವೇ, ನಮ್ಮಲ್ಲಿದ್ದ ವೀರರಾರ ಈ ಜಗದಲ್ಲೇ. ಹಣೆ ಬಾರಕ್ಕೆ ಹೊರೆಯು ಯಾರು? ಸೈಲೋಕವೇ, ನಮ್ಮಲ್ಲಿದ್ದ ವೀರರಾರ ಈ ಜಗದಲ್ಲೇ. ನಡೆವು ನಾವು, ನಡೆವು ಹೋಗಲಿ, ನಡೆವು ನಾವು, ನಡೆವು ಹೋಗಲಿ, ಬೌದ್ಧಿಕ ಕೇಳಲು ತಪ್ಪದು. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಕೇಳಲೇ ಓ ಜಾಣ. ತಮ್ಮ, ಅಕ್ಕಯ್ಯ, ಹಣೆಬರಕ್ಕೆ ಹೊಡೆಯಾರು, ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹಾ ತಮ್ಮನೇ, ಆಗ್ರಜೆ, ಏನು ನಡೆಯಬೇಕು ನಡೆದು ಹೋಗಲಿ. ಆ ಸ್ತ್ರೀಗಳನ್ನು ನಿನಗೆ ವಶ ಮಾಡಿ ಕೊಡುವೆನು. ಕಣ್ಣಿಯ ಅನುಜ, ಅಕ್ಕಯ್ಯಳ ಮಾತೇ ನಿಜ. ಸೈಲೇಂದ್ರಿ, ಸೈಲೇಂದ್ರಿ, ಅಹೋ ತಾಯಿ ಸುಧೀಷ್ಣ, ತಮ್ಮ ಕೀಚಕ,
ಮಾನ ಅಭಿಮಾನ ನಿನ್ನದು, ಈ ಪ್ರಾಣ ಉಳಿಸಲಕ್ಕೂ ಉಳಿಸಲಕ್ಕೂ ನೀನೇ ಕಾರಣಕರ್ತಳು. ನಿನ್ನಗೆ ನಾನು ಹೆಚ್ಚಿಗೆ ಕೇಳುವನಲ್ಲ. ಹೆಚ್ಚಿಗೆ ಹೇಳಕ್ ಹೋಗಬೇಡ, ನನಗೆಲ್ಲ ತಿಳಿದಿರುವುದು ಕಳಿಸಿಕೊಡುವುದು. ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಗಂಧರ್ವ ಸತಿಮಣಿಗಳನ್ನು ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುವ ನಮ್ಮ ಅಕ್ಕ ವಿರಾಟ ಮಾವನ ರಾಣಿ ಆ ಸ್ತ್ರೀಗಳನ್ನು ವಶ ಮಾಡಿಕೊಡುವ ತನಕ ನಿನ್ನ ಪಾದವನ್ನು ಬಿಡುವುದಿಲ್ಲಮ್ಮ. ನಿನ್ನ ಪಾದದಾನೆ ತಮ್ಮನೇ, ಏನಾದರೂ ಪ್ರಯತ್ನ ಪೂರ್ವಕವಾಗಿ ಅವಳನ್ನು ಕಳಿಸಿಕೊಡು ಅಕ್ಕಯ್ಯ ಎಂದು ಬೇಡಿಕೊಳ್ಳುವೆಯಾ? ಯಾವುದಾದರೂ ಒಂದು ನೆಪದಿಂದ ಕಳಿಸಿಕೊಡು ಎಂದು ಕೇಳಿದನಲ್ಲ. ಅದು ಯಾವ ನೆಪವೆಂದು ಹೇಳಲಿ? ಯಾವ ನೆಪದಿಂದ ಕಳಿಸಿಕೊಡುವೆ ಆಗ್ತದೆ ತಮ್ಮನೇ? ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ಎಲ್ಲರೇ. ಬಂದೊಡನೆ ಬಹುವಿನಯದಲ್ಲಿ ನಿನ್ನ ಕಾಲ ಸಾರಿ. ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ಎಲ್ಲರೇ. ಬಂದೊಡನೆ ಬಹುವಿನಯದಲ್ಲಿ ನಿನ್ನ ಕಾಲ ಸಾಗಲಿ. ನಡೆಯುವುದು ತಡೆಯಲಾಗದು, ತಡೆಯಲಾಗದು, ಬಹು ಕೇಳರು ಕಪ್ಪನ ಅನುಜ. ಇರಬೇಕು ನಿನ್ನ ಪ್ರಾಣ ಅನುಜ, ನನ್ನ ಮಾತು ಕೇಳಬೇಕು ಹೋದ. ತಮ್ಮನೇ, ಅಕ್ಕಯ್ಯ ಮಧುಕರವ ನೆಪವನ್ನು ಮಾಡಿ ಆ ಸ್ತ್ರೀಗಳನ್ನು ನಾನು ಕಳಿಸಿಕೊಡುವೆನು. ಬಹಳ ಸಂತೋಷವಾಯಿತು ಅಕ್ಕಯ್ಯ. ಅವಳು ಬಂದಾಕ್ಷಣ ಬಂದಾಕ್ಷಣ ಸಂಧಾನವನ್ನು ಮಾಡದೆ ಬಹು ವಿನಯದಿಂದ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಬಹಳ ಇನ್ನು ಹೊತ್ತಾಯ್ತು, ನೀನು ಹೋಗಿ ಬರುವಂತನಾಗುವ ಆ ಸ್ತ್ರೀಗಳನ್ನೇ ನಿನ್ನ ಗರಡಿ ಮನೆಗೆ ಕಳಿಸಿಕೊಡಬೇನು ಅನುಜ. ಅಕ್ಕಯ್ಯನ ಮಾತು ನಿಜ. ಆಹೋ ಆಗ್ರಜೆ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಹಾ, ಈಗ ಎನ್ನಗೆ ಸಂತೋಷವಾಯಿತು. ಸಂತೋಷವಾದರೆ ಸಾಕು. ಹಸಿವಿನಿಂದ ಬಳಲುವ ಅವನಿಗೆ ಅಮೃತ ಕುಡಿಸಿದಂತಾಯಿತು. ದರಿದ್ರನಿಗೆ ದನದ ರಾಶಿಯು ಸಿಕ್ಕಂತಾಯಿತು. ಮುಪ್ಪಾದ ಮುದುಕನಿಗೆ ಯೌವನ ಬಂದಂತಾಯಿತು. ಆ ಶೈಲೇಂದ್ರಿಯನ್ನು ಕಳಿಸಿ ಕೊಡುವೆನೆಂದಾಕ್ಷಣವೇ ಮರೆಯಾಯಿತು ಎನ್ನ ದುಃಖ. ಆಯ್ತೆ ಅಕ್ಕ, ಆದರೆ ನಾನು ಓದನೆಂದು ಓದನೆಂದು? ಭಾವನಾದ ವಿರಾಟ ರಾಜನ ಕೂಡ ಹಾವ ಭಾವವನ್ನು ಆಡುತ್ತಾ ನನ್ನನ್ನು ಮರೆತರೆ ಆಗ ನಾನೇನು ಮಾಡಿದೆ ಅಕ್ಕಯ್ಯ? ತಮ್ಮನೇ, ಆಗ್ರಜೆ, ನಾನು ವಿರಾಟ ಭೂಪನ ಜೊತೆ ಹಾವ ಭಾವದಲ್ಲಿ ಇರುವೆನೆಂದು ತಿಳಿದುಕೊಂಡಿರುವೆಯಾ? ಹೌದು ಆಗ್ರಜೆ. ನಿನ್ನ ಮಾವನ ಜೊತೆಯಲ್ಲಿದ್ದೋ ನೀನು ಅಲ್ಲಿಗೆ ಬಂದು ಬಿಡುವೆಯೋ ಮೂರ್ಖ? ಓ ಅಕ್ಕಯ್ಯ, ನೀನೇನು ಚಿಂತಿಸಬೇಡ, ಅವಳನ್ನು ಕಳಿಸಿಕೊಡುವೆನು. ಎನ್ನ ಹಸ್ತದೊಳಗೆ ಹಸ್ತವನ್ನು ಇಟ್ಟು ಎನ್ನಗೆ ಪ್ರಮಾಣ ವಚನವನ್ನು ಕೊಟ್ಟರೆ ನಾನು ಜಾಗ್ರತೆಯಿಂದ ಹೋಗಿ ಬರುವೆನು ಅಕ್ಕ. ಇದಕ್ಕೆ ಒಪ್ಪಿದರೆ ಬರೀ ಆಗುವುದು ನೋಡಿ ನನ್ನ ಒಡಹುಟ್ಟಿದ ತಮ್ಮನ ದುಃಖ. ಅಮ್ಮ, ಆಗ್ರಜೆ, ಈಕೋ ವಿರಾಟ ಭೂಪನ ಸಾಕ್ಷಿಯಾಗಿ ಹೇಳುತ್ತಿರುವೆನು. ನಿನ್ನ ಮಾತನ್ನು ನಾನು ನಂಬಲೆ. ಮಾತು ಕೂಡ ಎಂದು ಹೇಳಿದೆಯಲ್ಲ, ಈ ಮಾತನ್ನು ನಂಬಲೆ. ನಂಬಬೇಕು. ಈಗ ಆಗ್ರಜೆ, ಕಳಿಸಿಕೊಡುವೆನು. ಯಾವ ಸಾಕ್ಷಿಯಾಗಿ? ನಿನ್ನ ಮಾವನ ಸಾಕ್ಷಿಯಾಗಿ. ಯಾವ ಸಾಕ್ಷಿ ಎಂದು ಹೇಳಬೇಕು? ಹೌದಾ ಆಗ್ರಜೆ? ಧರೆಯೋಳ ಅಧಿಕವಾಗಿ
ಕೊಡುವೆನು. ಬಹಳ ಸಂತೋಷವಾಯಿತು ಅಕ್ಕಯ್ಯ. ಸಂತೋಷವಾಗಿ ಹೋಗಿ ಬರುವಂತ ನಾವು ಅನುಜಾಗ್ರಣೆ ಧೀಮನೆ. ಹೊಳೆಯಾಗದ ಈ ಸಾರಥೆ ಭೂಪತಿ ನಮ್ಮ ಆಜ್ಞೆಯು ಆ ಶೈಲೇಂದ್ರಿಯನ್ನು ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡುವಂತೆ. ಹಾ ವಾಹ್ವಾ ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ, ಫಲ. ನಾನೇ ಭಾಗ್ಯವಂತ. ಫಲ ಆ ಪುಷ್ಪ ಗಂಧೆಯು ಬರವಳು, ಅವಳಿಗೆ ಬಿಸಲು ತಾಕದಂತೆ ಅಂದರನಮ ಹಾಕಿಸು, ಚಿತ್ರ ವಿಚಿತ್ರ ಕಳಸ ಕನ್ನಡಿಗಳನ್ನು ಕಟ್ಟಿಸು, ಹಾ ಅವಳಿಗೆ ದಿಗ್ಭ್ರಮಣ ಉಂಟಾಗುವಂತೆ ಎನ್ನ ಗರಡಿ ಮನೆಯನ್ನು ಶೃಂಗರಿಸು ಸಾರಥಿ. ಭೂಪತಿ ದೊಡ್ಡವಾಳ ಗ್ರಾಮದಲ್ಲಿ ರೇಣುಕ ಜಮದಗ್ನಿಯ ಕಲ್ಯಾಣ ನಾಟಕದಲ್ಲಿ ನಾರದ ಪಾತ್ರ ಮಾಡುವಂತವರು ಸಿದ್ದಪ್ಪ ಮಾಸ್ಟರ್ನವರಿಗೆ ಮಾಲೆ ಹಾಕುತ್ತಿರುತ್ತದೆ. ಅವರು ವೇದಿಕೆ ಮೇಲೆ ಬರುವಂತೆ ವಿನಂತಿ. ಬೇಗನೆ ಬರ್ಬೇಕಮ್ಮ. ಶೈಲೇಂದ್ರಿ, ಅಡಿಗೆ ಕೆಲಸವನ್ನು ಮುಗಿಸಿಕೊಂಡು ನಿದ್ರೆ ಮಾಡುತ್ತಿದ್ಯಾ? ನಿದ್ದೆಲ್ಲ ನಿಮ್ಮ ಒಳ್ಳೆ ಮಾತನ್ನು ನಾನು ಕೇಳಲಾರನು. ಶೈಲೇಂದ್ರಿ, ಅಮ್ಮ ಜನನಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದು ಯಾವ ಮಾತು? ಕೇಳುವೆನು, ಕೇಳು. ಮಧುವನ್ನು ತಾರೆ ಮುಗದಲ್ಲಿ ಮಧುವನ್ನು ತಾರೆ ಮುಗದಲ್ಲಿ ಅನುಜನ ಸದನಕ್ಕೆ ಹೋಗಿ ನೀನು ಮಯ ತಪ್ಪಲು ಬಲವೇ ಜಾನ. ಅನುಜನ ಸದನಕ್ಕೆ ಹೋಗಿ ನೀನು ಮಯ ತಪ್ಪಲು ಬಲವೇ ಜಾನ. ಬೇಗನೆ ಹೋಗಿ ನಾಟಿ ಮನೆಯಲ್ಲೇ ಬಾಲಾರೆ ಧರಣಿ ಮನೆಯಲ್ಲೇ ಮಧುವನ್ನು ತಾರೆ ಮುಗದಲ್ಲಿ ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಅರಮಂದಿರಕ್ಕೆ ಹೋಗಿ ವಧುವನ್ನು ತೆಗೆದುಕೊಂಡು ಬಾ. ಚತುರನಾದಿಯನ್ನ ಕಾಂತನಿಗೆ ಬೇಕಾಗಲು ಕಂಡಿಯ ಶೈಲೇಂದ್ರಿ. ಅಮ್ಮ ಜನನಿ, ಶೈಲೇಂದ್ರಿ, ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ನನ್ನನ್ನು ನೋಡಿತ್ತಲೋ ಎತ್ತತ್ತಲೋ ಮಾತನಾಡುತ್ತಿರುವನು. ನಾನು ಸರ್ವತಾ ಹೋಗಲರದ ತಾಯಿ ಸೌಖ್ಯದಾನೆ. ಶೈಲೇಂದ್ರಿ, ಅಮ್ಮ ಜನನಿ, ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತೆತ್ತಲೋ ಮಾಡಿದನೆ. ಹೌದು ಜನನಿ, ಅವನು ಅಂಥವನಲ್ಲ. ಹೌದು. ಎನ್ನಯ್ಯ ತಮ್ಮ ನನ್ನನ್ನು ನೋಡಿ ಸಂಗೆ ಮಾಡಿದನೆ. ಎನ್ನಯ್ಯ ತಮ್ಮನು ಏನು ಮಾಡಿದನೆ. ನನ್ನನ್ನು ನೋಡಿ ಸಂಗೆ ಮಾಡಿದನೆ. ಬೇಗನೆ ಹೋದೆ ನಾಯಿ ಮನೆಯಲ್ಲೇ ಬಾಲಾರೆ ಧರಣಿ ಮನೆಯಲ್ಲೇ. ಬೇಗನೆ ಹೋಗಿ ನಾಯಿ ಮನೆಯಲ್ಲೇ ಬಾಲಾರೆ ಧರಣಿ ಮನೆಯಲ್ಲೇ. ಮಧುವನ್ನು ತಾರೆ ಮುಗದಲ್ಲಿ. ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ ಒಳ್ಳೆಯದೆಂದು ಹೇಳಿದೆ. ಮಧುವನ್ನು ತೆಗೆದುಕೊಂಡು ಬಾ ಇಲ್ಲ ಮಾಡಿ ಅರಮಂದಿರವನ್ನು ಬಿಟ್ಟು ಹೋಗ ಕಂಡಿಯ ಶೈಲೇಂದ್ರಿ. ಅಯ್ಯೋ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದು ಹೋಗದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗಿದ್ದು ಹೇಳಿದ್ರು. ದೇವ ಶ್ರೀಹರಿ, ಎನ್ನ ಮಾನ ಕಾಯುವ ಭಾರ ನಿನ್ನದು. ಅಮ್ಮ ಜನನಿ, ನಿಮ್ಮ ಅನ್ನವನ್ನು ಉಂಡಿರುವೆ, ನಿಮ್ಮ ಬಟ್ಟೆಯನ್ನು ಕಟ್ಟಿರುವೆ. ನಿಮ್ಮ ಮಾತನ್ನು ನಾನು ಎಂದಿಗೂ ಮೀರಲಾರನು. ಸುವರ್ಣ ಪಾತ್ರೆಯನ್ನು ಕೊಡು, ಮಗದುವನ್ನು ತೆಗೆದುಕೊಂಡು ಬರುವೆ. ಹೋಗಿ Thank you.
ಕೇಳಿ ಸ್ತ್ರೀಯಳೇ. ಎಲೆ ಎಣ್ಣೆ ಅಣ್ಣನೆಂದು ಬಣ್ಣದ ಮಾತುಗಳನ್ನಾಡುತ್ತ ನಿನ್ನ ಕೈಯಲ್ಲಿ ಸುವರ್ಣದ ಪಾತ್ರೆಯನ್ನು ಹಿಡಿದು ಎನ್ನ ಕಣ್ಣಿಗೆ ಅಪ್ಪುಟವನ್ನು ತೋರುವ ರಸ ಬಾಳೆ ಹಣ್ಣಿನಂತೆ ಇರುವ ಎಲೆ ಸೊಂಡ ವಯಸ್ಸಿನ ಚಿನ್ನದ ಎಣ್ಣೆ ಅಣ್ಣಯ್ಯ ಇನ್ನು ಏಕಾಂಗಿಯಾಗಿ ಈ ರಾಜದರ್ಬಾರದಲ್ಲಿ ಬಂದು ನಿಂತು ನಮೋ ನಮ ಅಣ್ಣ ಎಂದು ಎನ್ನಗೆ ವಂದನೆಗೆ ಮಾಡಿದ ಕಾರಣವೇನು? ಒಂದು ಉಳಿಯದೆ ಸಂದೇಹ ಮಮ್ಮ ಬಿತ್ತರಿಸು ಮತ್ತಗಜ ಗಾಮಿನಿ ತಡ ಮಾಡದೆ ತಿಳಿಸುತ್ತಿ ಬಂದ ಕಾರ್ಯಮ ಬೇಗನೆ. ಅಣ್ಣಯ್ಯ ಅಣ್ಣಯ್ಯ ಎಲೆ ಸುಂದರಿ, ನಾನು ಬಂದ ಕಾರಣವೇನೆಂದು ಕೇಳುತ್ತಿರುವೆಯಾ? ಅದು ಏನು ಚೆನ್ನಾಗಿ ಹೇಳು. ಹೇಳಿದೆ, ಹೇಳು ಸುಂದರಿ. ಹೇಳಿದರೆ ನಡೆಸಿಕೊಡುವೆಯಾ? ನೀನು ಮೊದಲು ಕೇಳು, ನಾನು ನಡೆಸುವುದು ನಡೆಸಲಾರದು, ಆಮೇಲೆ ಹೇಳುವನು. ಅಣ್ಣಯ್ಯ ಸುಂದರಿ, ಹೇಳಿದನು ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು. ಕಾಡು ಕಾಡು ಮಾಧವನೋ ಅಣ್ಣ ಕಾಡು ಮಾಧವನೋ ಪೋಡವೆ ಸಾತಿಯಳ ಪೋಡವೆ ಸಾತಿಯಳ ಅಣ್ಣಯ್ಯ ಎಲೆ ಸುಂದರಿಯೇ, ಚೆನ್ನಾಗಿರೋ ಅದು ಏನು ಮಾತು ಸವಿಸ್ತಾರವಾಗಿ ಹೇಳು. ಬಲ್ಲೆದ ನೆನ್ನಾಯ ಸೊಲ್ಲೆಯ ಕಾಡಾಗೋಳೆ ಅಣ್ಣ ಬೆಳ್ಳೆಯ ಪಾಟಲೋಳ ಬೆಳ್ಳೆಯ ಪಾಟಲೋಳ ಬೆಳ್ಳೆಯ ಪಾಟಲೋಳ ಮೆಲ್ಲನೆ ಸಾಗಿಸೋ ಮಾಧವ. ಅಹೋಣಿಯ ಎಲೆ ಸುಂದರಿಯೇ, ನಾನು ಬಂದ ಕೆಲಸವೇನೆಂದರೆ ಅದು ಏನು ಚೆನ್ನಾಗಿ ಹೇಳು. ನಿಮ್ಮ ಅಕ್ಕಯ್ಯಳಾದ ಸುತಿಷ್ಠ ದೇವಿಯು ನನ್ನನ್ನು ಜೇನುತುಪ್ಪ ತರಲು ಕಳಿಸಿರುವಳು. ಆದ ಕಾರಣ ನೇನು ಜಾಗೃತಿಯಿಂದ ಜೇನುತುಪ್ಪವನ್ನು ಕೊಟ್ಟು ಕಳಿಸಿಕೊಡುವಂತಾದಳು. ಕಟ್ಟೆಯ ಹಣ್ಣ ಸುಳ್ಳಲಾಂಡೆ. ಎಲೆ ಸುಂದರಿಯೇ, ಎನ್ನಗೆ ಬೇಕಾಗಿರುವುದು ಜೇನುತುಪ್ಪದ ಮಧುವನ್ನು ಹೇಳಿದೆಯಲ್ಲ. ಜೇನಿನ ಮಧುವು ಪುರುಷನಲ್ಲಿ ದೊರೆಯುವುದಾ ಅಥವಾ ಅಡವಿಯಲ್ಲಿ ದೊರೆಯುವುದಾ? ಎಲೆ ಸುಂದರಿಯೇ, ನಿಮ್ಮ ಅಕ್ಕಯ್ಯಳು ಎಲ್ಲಿ ತರುವುದೆಂದು ನನ್ನನ್ನು ಇಲ್ಲಿಗೆ ಕಳಿಸಿರುವುದು? ನಮ್ಮ ಅಕ್ಕಯ್ಯಳು ಹೇಳಿದ ಮಾತು ನೀನು ಏನಾದರೂ ಕೇಳುವೆಯಾ? ಕೇಳಿದೆನು. ಹಾಗಾದರೆ ಏನೆಂದು ಹೇಳಿರುವಳು? ಜೇನುತುಪ್ಪ ತೆಗೆದುಕೊಂಡು ಬಾ ಎಂದು ಹೇಳಿದಳು. ಮತ್ತೆ ಜೇನಿನ ಮಧುವು ಪುರುಷನಲ್ಲಿ ದೊರೆಯುವುದಾ ಅಥವಾ ಅಡವಿಯಲ್ಲಿ ದೊರೆಯುವುದಾ? ಏನು ಮಾತನಾಡುತ್ತೀರಿ? ಎಲೆ ಸುಂದರಿ, ನಮ್ಮ ಅಕ್ಕಯ್ಯಳು ಹೇಳಿದ ಮಾತಿನ ಅರ್ಥ ನಿನಗೆ ಅರ್ಥವಾಗಿಲ್ಲ. ಅರ್ಥವಾಗಿಲ್ಲ. ಅದು ಏನೆಂದರೆ, ಅದು ಏನು? ನನ್ನ ತಮ್ಮನು ಪ್ರಾಯಕ್ಕೆ ಬಂದ ವೀರನು ಆತನಲ್ಲಿಗೆ ಹೋಗು, ನಿನ್ನನ್ನು ಅಪ್ಪಿಕೊಂಡು ಸುಖಪಡಿಸುವನೆಂದು ಹೇಳಿರುವರು. ಇದರ ಮಾತಿನ ಅರ್ಥ ಹೀಗಿರುವುದು ನೋಡು ನಾರಿ, ಅತಿಲೋಕದ ಸುಂದರಿ. ಅಣ್ಣಯ್ಯ, ಎಲೆ ಸುಂದರಿಯೇ, ನಾನು ಬಂದ ಕೆಲಸವೇನು? ನೀನು ಮಾತನಾಡುವ ಪರಿ ಏನು? ಎಲೆ ಮನೋಹರಿಯೇ,
ನಾನು ನಿನ್ನಗೆ ಮಧುವನ್ನು ಕೊಡುವುದಿಲ್ಲವೆಂದು ಹೇಳುವುದಿಲ್ಲ. ನಾನು ನುಡಿದ ನುಡಿ ಮಾತ್ರ ಸಿಟೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಣ್ಣಯ್ಯ ಎಲೆ ಸುಂದರಿ, ಗಂಧರ್ವ ಪಾಪಿಗಳ ಕೆಂಡೇನ ಬೇಡಾದೋಣ. ಅಣ್ಣ ಮಂದ ಮಾತಿಯೇ ನಿನ್ನ ಮಂದ ಮಾತಿಯೇ ನಿನ್ನ ಮಂದ ಮಾತಿಯೇ ನಿನ್ನ ಅಣ್ಣಯ್ಯ ಎಲೆ ಸುಂದರಿ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವ ಏನು? ನೀನು ಬಂದಿದ್ದು ಮಧುವನ್ನು ತೆಗೆದುಕೊಂಡು ಹೋಗುವುದಕ್ಕೆ, ನಾನು ಮಾತನಾಡುವುದು ನಿನಗೆ ಮಧುವನ್ನು ಕೊಟ್ಟು ಕಳುಹಿಸಲಕ್ಕೆ. ಗಂಧರ್ವ ಸತಿಯಾದ ಎನ್ನ ಮುಂದೆ ಈ ರೀತಿ ಮಾತನಾಡುವುದು ನಿನಗೆ ತರವಲ್ಲ. ಎಲೆ ಸುಂದರಿ, ಅಣ್ಣಯ್ಯ ಮಾತಿಗೂ ಎನ್ನ ಪತಿಗಳು ಗಂಧರ್ವರೆಂದು ಹೇಳುವೆಯಲ್ಲ. ಹೌದು ಅಣ್ಣಯ್ಯ. ನಿನ್ನ ಪತಿಗಳಾದ ಗಂಧರ್ವರು ಹೊಟ್ಟೆಯ ಪಾಟಿಗಾಗಿ ಎತ್ತ ಹೋಗಿರುವರು ಗೊತ್ತಿಲ್ಲ ಅಂತ ಕಡು ಮೂರ್ಖರನ್ನು ಕಟ್ಟಿಕೊಂಡು ನೀನು ಸುಖ ಪಡುವುದಿಲ್ಲ. ಅಣ್ಣಯ್ಯ ಮೆಚ್ಚಿ ಬಂದ ಪುರುಷನನ್ನು ಧಿಕ್ಕಾರ ಮಾಡುವುದ ತರವಲ್ಲ ನಾರಿ. ಇಡಿಯನ್ನ ಏಕಾಂತ ಮಂದಿರಕ್ಕೆ ದಾರಿ. ಎಲೆ ಸುಂದರಿ, ಈ ನಿನ್ನ ದುಡುಕುತನವು ತರವಲ್ಲ. ಅದು ಏತಕ್ಕೆ ತರವಲ್ಲ? ನನ್ನ ಪತಿಗಳು ನಿನ್ನನ್ನು ಕಂಡರೆ ಸುಮ್ಮನೆ ಬಿಡಲಾರರು. ಓ ಒಳಗೆ ನಿನ್ನ ಪತಿಗಳೆಂಬ ಅದಮರು ಎಲ್ಲಿ ಇರವರು ಪರಾಯಿಗಳು, ಅವರನ್ನು ಸೆದೆಬಿಡಿದು ನಿನ್ನನ್ನು ಕೂಡುವುದಕ್ಕೆ ಅದಮ ಮಾಡಿಕೊಳ್ಳುವೆ. ಅಣ್ಣಯ್ಯ ಎಲೆ ಸುಂದರಿ, ನನ್ನ ಪತಿಗಳನ್ನು ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ. ಶತಸಿಂಹ ಶಕ್ತಿ ಉಳ್ಳ ಕೀಚಕನೆಂದರೆ ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆಯಾ? ಅಣ್ಣಯ್ಯ ಎಲೆ ಸುಂದರಿ, ಸುಂದರಿ ಎಂದು ಕರೆಯಬೇಡ. ಸುಂದರಿ ಎಂದು ಏತಕ್ಕೆ ಕರೆಯಬಾರದು? ಸಹೋದರಿ ಎಂದು ಕರಿ. ಸುಂದರಿಯನ್ನು ಸುಂದರಿ ಎಂದು ಕರೆಯದಿದ್ದರೆ ಏನೆಂದು ಕರೆಯಬೇಕು? ನೀನೇ ಹೇಳು. ನಾನೇನು ನಿನ್ನ ಸತಿಯಲ್ಲ ಸುಂದರಿ ಎಂದು ಕರೆಯುವುದಕ್ಕೆ. ಮತ್ತೆ ನೀನೇನು ನನಗೆ ಒಡ ಹುಟ್ಟಿದ ತಂಗಿಯೇ ನಿನ್ನನ್ನು ತಂಗಿ ಎಂದು ಕರೆಯುವುದಕ್ಕೆ? ಎಲೆ ಸುಂದರಿ, ಅಣ್ಣಯ್ಯ ಏನೇ ಸ್ತ್ರೀಗಳೇ, ಸುಮ್ಮನೆ ಮಧುವನ್ನು ಕೊಟ್ಟು ಕಳಿಸುವಂತನಾಗು. ಕಂಡಿಯ ಹಣ್ಣ ಸುಗಂಧವನ್ನ. ಎಲೆ ಕಮಲದಂತೆ ಇರುವ ಕಮಲಾಕ್ಷಿ, ದ್ರಾಕ್ಷಿಯಂತೆ ಇರುವ ನೀರಜಾಕ್ಷಿ, ಹಣ್ಣಿನಂತೆ ಇರುವ ಅಂಬುಜಾಕ್ಷಿ, ನಿನ್ನ ಮೇಲಾಗಿರುವುದು ನನಗೆ ಬಹು ಅಪೇಕ್ಷೆ. ಎಲೆ ಸ್ತ್ರೀಗಳೇ, ನಿನ್ನ ಅದರಾಮೃತವನ್ನು ನಿನ್ನಗೆ ಮಧುವನ್ನು ಕೊಟ್ಟು ತೀರಿಸುವೆನು ನಿನ್ನ ಅಪೇಕ್ಷೆ. ನಿನ್ನ ಅದರಾಮೃತವನ್ನು ಕೊಟ್ಟು ತೀರಿಸುವೆಯ ಹೇಳು ನನ್ನ ಅಪೇಕ್ಷೆ. ಎಲೆ ಸುಂದರಿ, ಅದರವೆಂದರೆ ನಿನ್ನ ತುಟಿಯ ಒಳಗೆ ಇರುವ ರಸವೇ ಲಾಲಾರಸವು. ಆ ಅಮೃತವನ್ನು ನಾನು ಸವೆದ ಮೇಲೆ ನಿನ್ನಗೆ ಬೇಕಾದ ಮಧುವನ್ನು ಕೊಟ್ಟು ಕಳುಹಿಸುವ ಕಮಲಾಕ್ಷಿ ಅಪೇಕ್ಷೆ. ಅಣ್ಣಯ್ಯ ಏನೇ ಸುಂದರಿ, ಈ ನಿನ್ನ ದುಡುಕುತನವು ತರವಲ್ಲ. ಅದು ಏತಕ್ಕಾಗಿ ತರವಲ್ಲ? ಪರಸ್ತ್ರೀಯರನ್ನು ಬಯಸಬಾರದು. ಏನೇ ಸ್ತ್ರೀಯಳೇ, ಮತ್ತೆ ಈ ಲೋಕದಲ್ಲಿ ಪರ ಸ್ತ್ರೀಯರನ್ನು ಬಯಸದಿದ್ದರೆ ಹೊಟ್ಟೆಯಲ್ಲಿ ಹುಟ್ಟಿದವರನ್ನು ಒಡ ಹುಟ್ಟಿದವರನ್ನು ಬಯಸಬೇಕು. ಏನು ಸುಂದರಿ? ಅಣ್ಣಯ್ಯ ಸುಂದರಿ, ನನ್ನನ್ನು ಕನ್ನೆಯಿಂದ ಸೆಳೆದುಕೊಂಡಿರುವೆಯಾ? ಏನೇ ಸ್ತ್ರೀಯಳೇ, ನನಗೆ ಪತಿಗಳು ಇರುವುದೆಂದು ಹೇಳಿ. ಏನೋ ದೊಡ್ಡದಾದ ಹಂಪೆ ತೇರಿಗೆ ಗಂಡ ಹೆಂಡರು ಹೋದ ಮೇಲೆ ಮುತ್ತಿನಂತ ಇಕೋ ಕಳಸವನ್ನು ನೋಡಿ ಹೂವು ಹಣ್ಣನ್ನು ಒಗೆದು ನಾವು ಸತಿ ಪತಿಗಳು 100 ವರ್ಷ ಬಾಳಬೇಕು ಎಂದು ಜನ್ಮದ ಆವಿಷ್ಯವನ್ನು ಬೇಡಿಕೊಂಡು ಬರುವರು. ಇದೇ ಸ್ತ್ರೀಯರೇ, ಅದರಂತೆ ನಿನ್ನಂತ ಉನ್ನತ ನಾರಿಯ ಕೂಡ 100 ವರ್ಷ ಬಾಳಬೇಕು ಎಂದು ಎನ್ನಗೆ ಅಪೇಕ್ಷೆ ಇರುವುದು ಕಮಲಾಕ್ಷಿ. ತೀರಿಸಿದ ಅಪೇಕ್ಷೆ. 100 ವರ್ಷ ನೀವು
ಬದುಕುವುದಿಲ್ಲ, ಒಂದು ಕ್ಷಣಕ್ಕೆ ನಿನ್ನ ಪ್ರಾಣ ಹೋಗುವುದೆಂದು ತಿಳಿ. ಎಲೆ ಸ್ತ್ರೀಯರೇ, ಅಣ್ಣಯ್ಯ, ಅರ್ಥವಿಲ್ಲದೆ ವ್ಯರ್ಥ ಮಾತುಗಳನ್ನಾಡಿ ಅನರ್ಥವಾಗಿ ಹೊತ್ತು ಕಳೆದರೆ ಹೋದ ಯೌವನವು ಎಂದಿಗೆ ನೀನು ಬರುವುದಿಲ್ಲ. ಅರ್ಥವಿಲ್ಲದೆ ಮಾತನಾಡಬೇಡ. ನಾನು ಅರ್ಥವಿಲ್ಲದ ಮಾತುಗಳನ್ನಾಡಿಲ್ಲ, ನಿನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಉಪಯೋಗವಾದ ಮಾತುಗಳನ್ನಾಡಿದನಲ್ಲ. ಅಣ್ಣಯ್ಯ, ಎಲೆ ಸ್ತ್ರೀಯಳೇ, ಹೇಳು ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು. ಧರೆಯೊಳ ಎಲೆ ಸುಂದರಿಯೇ, ನಾನು ಬಂದು ಬಹಳ ಒತ್ತಾಯಿತು. ನೀನು ಬಂದು ಬಹಳ ಹೊತ್ತಾದರೆ ಏನಾಯಿತು? ಎನ್ನ ಏಕಾಂತ ಮಂದಿರಕ್ಕೆ ಬಂದು ಎನ್ನ ಆಪೇಕ್ಷೆಯನ್ನು ಈಡೇರಿಸು. ನಿನಗೆ ತಕ್ಷಣವೇ ಮದುವನ್ನು ಕೊಟ್ಟು ಕಳುಹಿಸುವೆನು. ನಿನ್ನ ಅಕ್ಕಯ್ಯಳಾದ ಸುಧಿಷ್ಠೆಲೆಯು ಸಿಟ್ಟಾಗುವುದು. ನಮ್ಮ ಅಕ್ಕಯ್ಯಳ ಸಿಟ್ಟಾಗುವುದರೊಳಗಾಗಿ ಒಂದು ರಾತ್ರಿ ನೀನು ನನ್ನನ್ನು ಏತಕ್ಕಾಗಿ ಕೂಡಿ ನೋಡಬಾರದು? ಜಾಗದಿಂದ ಮದುವನ್ನು ಕೊಟ್ಟು ಕಳಿಸಿಕೊಡುವಂತಾಗ ಅಣ್ಣ ಸುಮ್ಮನೆ ಗಂಡ. ಎಲೆ ಶಶಿಮುಖಿ, ನಿನ್ನ ಗಂಡರೆಂಬ ಕ್ಷಂಡರು ನಿನ್ನನ್ನು ನೋಡಿ ಸುಖ ಪಡುವ ಪುಣ್ಯಮಮ್ಮ ಕಾಣದೆ ಸಿ ಎಲ್ಲಿ ಇರುವುದೋ ಏನೋ. ಎಲೆ ಸ್ತ್ರೀಯರೇ, ಚಂದ್ರನಂತೆ ಒಳೆಯುವ ನಿನ್ನ ಮುಖಮಮ್ಮ ಕಂಡು ತಾವರೆಯ ಕಮಲವು ತನ್ನಷ್ಟಕ್ಕೆ ತಾನೇ ಬಾಯಿ ಬಿಚ್ಚಿತು. ಎಲೆ ಸ್ತ್ರೀಯರೇ, ನಿನ್ನ ಮುಂಗುರಳನ್ನು ನೋಡಿ ಭೃಂಗಾದಿಗಳು ನಾಚಿ ಪುಷ್ಪದೊಳು ಅಡಗಿದವು. ನಿನ್ನ ನಾಚಿಕೆಯನ್ನು ಕಂಡು ಸಂಪಿಗೆಯ ಭೃಂಗಿಮನೊಳು ವೈರತ್ತವ ತೊಟ್ಟಿತು. ನಿನ್ನ ಮೈಬಣ್ಣಕ್ಕೆ ನಿಂಬೆ ಹಣ್ಣುಳಿ ಆಯಿತು. ಏನೇ ಸ್ತ್ರೀಯಳೇ, ನಿನ್ನ ಉಗುರು ಕೊನೆಯನ್ನು ಕಂಡು ಕೇದಗೆಯು ಮುಳ್ಳಾಗಿತ್ತು. ಗಜೇಂದ್ರನ ಸೊಂಡಿಲಿನಂತೆ ಸುಂದರವಾಗಿ ತೋರ್ಪ ಈ ನಿನ್ನ ಕರಂಗಳಿಂದ ಚಟ್ಟನೆ ಒಂದು ಬಾರಿ ಎನ್ನ ಕಪಾಳಕ್ಕೆ ಹೊಡೆದರು. ಎಲ್ಲಿಗೆ ಸಿದ್ಧವಾರದು ನೋಡು. ಎಲೆ ಸ್ತ್ರೀಯಳೇ, ನಾನೇ ನಿನ್ನಮ್ಮ ಕೂಡಬೇಕಾದರೆ ಪೂರ್ವ ಜನ್ಮ ಸುಕೃತದಿಂದಾದರೂ ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ಮನಸೋತಿರುವೆನು. ಎಲೆ ಸ್ತ್ರೀಯಳೇ, ಲೋ ಭ್ರಷ್ಟನೆ, ನಿನ್ನ ದಂತ ಪಂತೆಗಳನ್ನು ನೋಡಿ ದಾಳಿಂಬರೆ ಹಣ್ಣು ಫಳ್ ಫಳ್ ಎಂದು ಬಾಯಿಸಿತು. ಎಲೆ ಸ್ತ್ರೀಯಳೇ, ನಿನ್ನಮ್ಮ ನಿರ್ಮಿಸಬೇಕಾದರೆ ವಾರಿ ಜಾಕ್ಷನಾದ ಬ್ರಹ್ಮನು ಎಷ್ಟು ಕಷ್ಟಪಟ್ಟನೋ ಏನೋ. ಒಳೆಯ ಸಾರಥಿ, ವಾಸ ಮಾಡಿದರೆ ಪಟ್ಟಣದಲ್ಲಿ ವಾಸ ಮಾಡಬೇಕಂತೆ, ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತೆ, ಪೂಜೆ ಮಾಡಿದರೆ ಈಶ್ವರನಿಗೆ ಪೂಜೆ ಮಾಡಬೇಕಂತೆ. ಕೂಡಿದರೆ ಇಂಥ ಸುಂದರ ಸ್ತ್ರೀಗಳನ್ನು ಕೂಡಬೇಕಂತೆ. ಇಲ್ಲವಾದರೆ ಗೇಣು ಗಡ್ಡವನ್ನು ಬಿಟ್ಟು ಗುಡ್ಡವನ್ನು ಸೇರಿ ಸನ್ಯಾಸಿ ಆಗುತ್ತದೆ. ಸುಂದರಿ, ನಿನ್ನಮ್ಮ ದಾರು ವರ್ಣಿಸಬೇಕು. ನಾನೇ ನಿನ್ನಮ್ಮ ಕೂಡಬೇಕಾದರೆ ಪೂರ್ವಜನ್ಮ ಸುಕೃತದಿಂದಾದರೂ ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ಮನಸ್ಸೋತಿರುವೆನು. ಎನ್ನ ಇಚ್ಛೆಯನ್ನು ಪೂರ್ವಹಿಸು. ನೀನು ಬೇಡಿದ್ದು ಕೊಡುವೆನು. ಎನ್ನ ಬಂಧು ಬಾಂಧವರನ್ನೆಲ್ಲ ನೀನು ಹೇಳಿದ ಚಾಕಿರಿಯಲ್ಲಿ ನಿಲ್ಲಿಸುವೆನು. ಮತ್ತೇನು ಬೇಡುತ್ತಿ ಬೇಡು ಭಾಗ್ಯವತಿ, ಸದ್ರತಿಗಿಂತ ನೀನೇ ಅತಿರೂಪವತಿ. ನನ್ನನ್ನು ಈ ರೀತಿ ವರ್ಣಿಸಿದೆಯಲ್ಲ, ನಿನಗೆ ಬಂದ ಭಾಗ್ಯವೇನು? ಸುಂದರವಾಗಿರುವುದಲ್ಲ, ಅದಕ್ಕಾಗಿ ನಿನ್ನನ್ನು ಮಗಳು ವರ್ಣಿಸಿ ನಿನ್ನನ್ನು ವಶ ಮಾಡಿಕೊಳ್ಳುವುದಕ್ಕೆ ಅನುವು ಮಾಡಿಕೊಳ್ಳಬೇಕೆಂದಿರುವನಲ್ಲ. ಭ್ರಷ್ಟನೇ,
ದೂರ ನಿಂತು ಮಾತನಾಡು. ಎಲೆ ಸ್ತ್ರೀಯಳೇ, ಅಲ್ಲ ಹೊದಮನಿ, ಹಣೆಗೆ ಕಸ್ತೂರಿ ತಿಲಕವನ್ನು ಇಟ್ಟು ಕೈಗೆ ಬಿಳೆಯ ಬಳೆಯನ್ನು ತೊಟ್ಟು ಹಸಿರು ಬಣ್ಣದ ಕುಸುಮವನ್ನು ತೊಟ್ಟು ಎನ್ನ ಕಾಮನ ಈ ಕೀಚಕನ ಕಾಮ ದಾಟಕ್ಕೆ ಬಾ ಎಂದು ಕರೆದರೆ ಬರುವುದಿಲ್ಲ ಎನ್ನುವುದು ಇದು ಯಾವ ಧರ್ಮದ ಪಟ್ಟು? ಎಲೆ ಸ್ತ್ರೀಯಳೇ, ಅಲ್ಲ ಹೊದಮನಿ, ಈ ಕೋ ತರವಲ್ಲ ಕೊಟ್ಟು ಸುಮ್ಮನೆ ಎನ್ನ ಮನಸ್ಸನ್ನು ಬಿಟ್ಟು ಅಲ್ಲ ಹೊದಮನಿ, ಎಲೆ ಅದಮಳೆ, ನಿನ್ನ ಮರಣದ ಗುಟ್ಟು ನಿನಗೆ ಇನ್ನೂ ತಿಳಿಯಲೇ ಇಲ್ಲ. ನನ್ನ ಮರಣದ ಗುಟ್ಟು ನಿನಗೆ ತಿಳಿಯುವುದಕ್ಕೆ ನೀನು ಪಂಚಾಂಗವನ್ನು ನೋಡಿ ಬಂದಿರುವೆಯಾ? ನಾನು ಪಂಚಾಂಗವನ್ನು ನೋಡಿ ನಿನ್ನ ಬಳಿಯಲ್ಲಿ ಬಂದಿರುವೆ. ಮತ್ತೆ ನನ್ನ ಪಂಚಾಂಗವನ್ನು ನೀನು ನೋಡಿಕೊಂಡು ನಿನ್ನ ಬಂದಿದ್ದರೆ ಪ್ರಾಣವು ನನ್ನ ಕೈಯಿಂದಲೇ ಹೋಗಬೇಕೆಂದು ಪಂಚಾಂಗವನ್ನು ನೋಡಿ ಬಂದಿರುವೆ. ಮಚ್ಚ ನಗರವನ್ನಾಳುವ ವೀರ ಗೀಚ ಕಾಗ್ರಣಿಯು ಇವತ್ತು ನನ್ನನ್ನು ಕೂಡುವನೆಂದು ನಿನಗೆ ಗೊತ್ತಾಗಲಿಲ್ಲವೇ? ಗೊತ್ತಾಗಿಲ್ಲ, ನೀನು ಕೇಳಿ ಕೇಳಿ ಹಿಂಗ ಹತನಾಗಿ ಹೋಗುವೆನೆಂದು ನಾನು ತಿಳಿದುಕೊಂಡೇ ಬಂದಿರುವೆನು. ಎಲೆ ಸ್ತ್ರೀಯರೇ, ಹದಮನೆ, ಈ ಗೋ ಅರ್ಧ ರಾತ್ರಿಯಲ್ಲಿ ಒಬ್ಬ ಹೆಣ್ಣು ಒಂಟಿಯಾಗಿ ಏಕಾಂಗಿಯಾಗಿ ಪುರುಷನಲ್ಲಿಗೆ ಹೋದರೆ ಅವನು ಏನು ಮಾಡುವನು ಎಂದು ನೀನು ಗೊತ್ತಿದ್ದು ಬಂದೆಯಾ, ಗೊತ್ತಿಲ್ಲದೆ ಬಂದೆಯಾ? ಇಲ್ಲವೇ ನನ್ನ ಮೇಲೆ ಮನಸ್ಸಿಟ್ಟು ಬಂದಿರುವೆಯಾ? ಭ್ರಷ್ಟ, ಎಲೆ ಸ್ತ್ರೀಯರೇ, ಅಲ್ಲಿವರೆಗೆ ನಿನ್ನ ಜೀವ ಇರಬೇಕಲ್ಲ. ನನ್ನ ಜೀವ ಇರುವಂತೆ ಮಾಡಿಕೊಳ್ಳುವ ಪ್ರಾಣ ಎನ್ನಲ್ಲಿರುವುದಲ್ಲ, ಅದು ನಿನ್ನಲ್ಲಿಲ್ಲ. ಅದು ಏತಕ್ಕಾಗಿ ಇಲ್ಲ? ದುರ್ಮಾರ್ಗನೇ, ಎಲೆ ದುರ್ಮಾರ್ಗಗಳೇ, ಪಾಪಿಷ್ಟನೇ, ಎಲೆ ಪಾಪಿಷ್ಟಗಳೇ, ಏನು ಕೇಳು. ಅದು ಏನು ಮಾತು ಸರಿ ಸಾರವಾಗಿ ಹೇಳು. ಎಲೆ ಸ್ತ್ರೀಯಳೇ, ಅನ್ನ ನಾರಿಗಳನ್ನು ನೋಡಬೇಡ, ನೋಡಿ ಹತನಾಗಿ ಹೋಗಬೇಡ. ಎಲೆ ಸ್ತ್ರೀಯಳೇ, ಭ್ರಷ್ಟನೇ, ಅನ್ಯ ನಾರಿಯನ್ನು ಬಯಸಬೇಡ, ಬಯಸಿ ಹಾಳಾಗಬೇಡವೆಂದು ಹೇಳಿದೆಯಲ್ಲ. ನನ್ನ ಅಕ್ಕಗಳ ಮನೆಯಲ್ಲಿ ಇದ್ದರೆ ನೀನು ಅನ್ಯ ನಾರಿ ಹೇಗೆ ಆಗುವಿ? ನಾನು ಹೇಗೆ ಕಿತ್ತು ಹೋಗುವೆನು? ಹಾಗಾದ್ರೆ ನಿಮ್ಮ ಅಕ್ಕಯ್ಯ ಮನೆಯಲ್ಲಿ ಯಾರಿರುವರೋ ಅವರೇ ನಿನ್ನ ಸತಿಯನ್ನು ಸ್ವೀಕಾರ ಮಾಡಬೇಡ. ನನ್ನ ಅಕ್ಕಗಳ ಮನೆಯಲ್ಲಿ ಯಾರು ಇದ್ದರೂ ನಾನು ಸ್ವೀಕಾರ ಮಾಡುವುದಿಲ್ಲ. 56 ದೇಶಾಧಿಪರನ್ನು ಒದ್ದು ಕಪ್ಪು ಕಾಣಿಕೆಯನ್ನು ತಂದುಕೊಟ್ಟ ಕಾಲಕ್ಕೂ ಎನ್ನ ಮನಸ್ಸಿಗೆ ಅಷ್ಟು ಸಂತೋಷವಾಗಿರಲಿಲ್ಲ. ನಿನ್ನನ್ನು ಕಂಡ ಮೇಲೆ ಮಾತ್ರ ಅತಿ ಸಂತೋಷವಾಗಿರುವುದಿಲ್ಲ. ಎಲೆ ಭಂಡಳೆ, ಕಂಡ ಹೆಣ್ಣನ್ನು ನೋಡಿ ನನಗೆ ವಶ ಆಗಬೇಕೆಂದು ಬಯಸುವುದು ನಿನ್ನಂತ ಮೂರ್ಖನನ್ನು ನಾನು ಎಲ್ಲಿ ಕಾಣಲಿಲ್ಲ. ಎಲೆ ನೀರಜಾಕ್ಷಿ, ನಾನು ಎಷ್ಟು ಪರಿಯಿಂದ ಕೇಳಿಕೊಂಡ ಕಾಲಕ್ಕೂ ಒಡಂಬಡನೆ ಈ ಪರಿ ಮಾತನಾಡುವುದು ನಿನಗೆ ತರವಲ್ಲ. ಎಲೆ ಗಂಧರ್ವರ ಸತಿ, ನಾನು ಎಷ್ಟು ಹೇಳಿದರೂ ನಿನಗೆ
ನಿನಗೆ ಬುದ್ಧಿ ಬರಲಿಲ್ಲ. ಎಲೆ ಸ್ತ್ರೀಗಳೇ, ಎಲ್ಲೋ ಹಗಮನೆ ಮಾಡು ಎನ್ನೋಳ ಪ್ರೀತಿ ಒಂಟಿಯಾಗಿ ಬಾಳುವುದು ಇದು ಏನು ನಿನ್ನ ಪದ್ಧತಿ. ನೀನು ಎನ್ನಮ್ಮ ಕೂಡಿದರೆ ಎನ್ನಗೆ ದೊರೆಯುವುದು ಸದ್ಗತಿ. ಈ ಸ್ತ್ರೀಯರ ಇರುವುದು 4 ಜಾತಿ, ಅದರೊಳಗೆ ಪದ್ಮಿಣಿ ಎಂಬ ನೀನೇ ರೂಪವತಿ. ಭ್ರಷ್ಟನೇ, ಎಲೆ ಸ್ತ್ರೀಯರೇ, ನನ್ನ ಪತಿಗಳು ನಿನ್ನ ಈ ದುಡುಕುತನವನ್ನು ಕಂಡರೆ ಸುಮ್ಮನೆ ಬಿಡಲಾರರು. ನಿನ್ನ ಮೇಲೆ ಆಗಿರುವುದು ಎನ್ನಗೆ ಪ್ರೀತಿ. ಈ ಕೀಚಕ ನಮ್ಮ ಕೈ ಬಿಟ್ಟರೆ ಕೆಟ್ಟು ಹೋಗುತ್ತಿ ನೋಡ ಗಂಧರ್ವರ ಸತಿ. ನೀನಾಗಬೇಕು ನನ್ನ ಪ್ರಾಣಸತಿ. ಪ್ರಾಣಸತಿ ಹೌದು ಸುಂದರಿ, ಪ್ರಾಣಸತಿ ಆಗುದಿಲ್ಲ. ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಲು ನೋಡು. ಎಲೆ ಸ್ತ್ರೀಯರೇ, ಎಲ್ಲೋ ದುರ್ಮಾರ್ಗನೇ, ಈ ಮುಡಿ ಇಟ್ಟ ಕೂದಲ ತಕ್ಕಂತೆ ಮಲ್ಲಿಗೆ, ಮಲ್ಲಿಗೆ ತಕ್ಕಂತೆ ನಿನ್ನ ಜಡೆ, ಜಡೆ ತಕ್ಕಂತೆ ಮೈಕಟ್ಟು ತಕ್ಕಂತೆ ಮೈಬಣ್ಣ ತಕ್ಕಂತೆ ಅಂದ ತಕ್ಕಂತೆ ಚಂದ. ದುರ್ಮಾರ್ಗನೇ, ಎಲೆ ಸ್ತ್ರೀಯರೇ, ನೀನು ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆ. ಇಂಥ ರೂಪ ನೀರ ಜಾಕ್ಷಿಯನ್ನು ಕೂಡುವುದು ಬಿಟ್ಟು ನಿನ್ನನ್ನು ಅಗಲಿ ಜೀವಿಸುವ ಆ ನಿನ್ನ ಗಂಡರೇ ಬಲು ಭ್ರಷ್ಟರು. ಎಲ್ಲೋ ಭ್ರಷ್ಟ, ಎಲೆ ಸ್ತ್ರೀಯರೇ, ನನ್ನ ಪತಿಗಳನ್ನು ಹೀಯಾಳಿಸಿ ಮಾತನಾಡುತ್ತಿರುವೆಯಾ? ಮೆಚ್ಚಿ ಬಂದ ಪುರುಷನನ್ನು ಧಿಕ್ಕಾರ ಮಾಡುವುದ ತರವಲ್ಲ ನಾರಿ. ಇಡಿಯನ್ನ ಏಕಾಂತ ಮಂದಿರಕ್ಕೆ ದಾರಿ. ಎಲ್ಲೋ ಹಗಮನೆ, ಎಲೆ ಅದಮಳೆ, ಎಲ್ಲ ಪತಿಗಳ ನನ್ನೇನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ ಸ್ತ್ರೀಯಳೇ? ನಿನ್ನನ್ನು ಕಂಡರೆ ಎಷ್ಟು ಮಾತ್ರ ಸುಮ್ಮನೆ ಬಿಡಲಾರರು. ಏನೇ ಸುಂದರಿ ಎನ್ನ ಪರಾಕ್ರಮವನ್ನು ಹೇಳಿದನು, ಚೆನ್ನಾಗಿ ಕೇಳು. ಸುಂದರೆಯನ್ನ ಮೇಲಿನ ಆಸೆಯನ್ನು ಬಿಟ್ಟಿರಿಂದ ಒಟ್ಟೊಬ್ಬ ಮೂರ್ಖ ಮಾಡಲೇನೋ ದರ್ಖ. ಈ ಕರಿಪುರ ದರಸನಾದ ಕೌರವನೇ ಎನ್ನ ಪರಾಕ್ರಮಕ್ಕೆ ಭಯಪಟ್ಟ. ತಪ್ಪದೇ ಕಪ್ಪಗಾಣಿಕೆಯ ತಂದಿಟ್ಟ. ಕಾಶ್ಮೀರ ದರಸನ ಕಂಗಟ್ಟ. ದಂಡ ನಾಯಕರ ಕಡೆಯಿಂದ ಕಾಣಿಕೆಯನ್ನು ಕಳಗಿಸಿಕೊಟ್ಟ. ಕಾಳಿಂಗ ದೇಶದ ರಾಜ್ಯನು ಕಳವಳಪಟ್ಟ. ಈ ಕೀಚಕನು ಎಲ್ಲಿ ಯುದ್ಧಕ್ಕೆ ಬರುವನೆಂದು ಭಯಪಟ್ಟ. ಅಯ್ಯೋ ತನ್ನ ಪ್ರಾಣಕ್ಕೆ ಬಿಟ್ಟ. ಏನೇ ಅಂದರೆ ಇಂಥ 56 ದೇಶಾಧಿಪರು ಎಲ್ಲ ಶೌರ್ಯಕ್ಕೆ ದಯಾನಂದ ರಸಮము ನೀಡು, ರತಿ ಕೆಳಗೆ ಒಡಂಬಡು, ನೀನೇ ಎನ್ನಗೆ ಬಹುಜೋಡು. ನಿನ್ನಗೆ ಏನಾದರೂ ಆಸೆ ಇದ್ದರೆ ಬೇಡ ಕಮಲಾಕ್ಷಿ, ಎನ್ನ ಆಸೆ ಹೇಗಿರ್ತದೆ ಕೇಳಿದೆಯಾ? ಹೌದು ಸುಂದರಿ, ಎನ್ನ ಆಸೆ ಏನಿರೋದು ಗೊತ್ತೇ? ಏನಿರುವುದು? ಈಗಲೇ ನಿನ್ನ ಪ್ರಾಣವನ್ನು ತೆಗೆದುಬಿಡಲೇ ಅಂತ ಹಾಕಿರೋದು. ನನ್ನ ಪ್ರಾಣವನ್ನು ತೆಗೆಯುವ ಗಂಡುಗಲಿ ಇರುವರು ಅವರು ಯಾರು? ನನ್ನ ಪತಿಗಳು. ನಿನ್ನ ಪತಿಗಳು ಅಂತ ಬಲವಂತರಾಗಿದ್ದರೆ ವಿಧಿಯ ಲಿಖಿತ ಮೀರುವರು ಯಾರು? ಆ ವಿಧಿಲಿಖಿತ ನನ್ನನ್ನು ಕೂಡಬೇಕು ಎಂದು ಬರೆದಿದ್ದರೆ, ಆ ವಿಧಿಯು ನನ್ನೊಡನೆ ನಿನ್ನ ಪ್ರಾಣ ಹೋಗಬೇಕೆಂದು ಬರೆದಿದ್ದರೆ, ನನ್ನ ಪ್ರಾಣವನ್ನು ತೆಗೆಯುವ ಗಂಡುಗಲಿ ಅವನ ಎನ್ನ ಮುಂದೆ ಬರೆಯೋಣ. ನನ್ನ ಪತಿಗಳಿರುವರಲ್ಲ. ಅವರು ಅಂತ ಬಲವಂತರಾಗಿದ್ದರೆ ಯಕೋಚಿತಿ ಒಬ್ಬ ಹೆಣ್ಣನ್ನು ಹೊಟ್ಟೆ ಪಾಡಿಗಾಗಿ ನಮ್ಮ ಅಕ್ಕಗಳ ಮನೆಯಲ್ಲಿ ಎಲ್ಲೋ ಮೂರ್ಖ, ಎಲೆ ಮೂರ್ಖಳೆ, ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟಳೆ. ಎನ್ನ ಮಾತು ಕೇಳ
ಎಲೆ ಅದಮಳೆ ಎಲ್ಲ ಪತಿಗಳು ಪರರ ಸೇವೆಯಲ್ಲಿ ಯಾತಕ್ಕಾಗಿ ಇಟ್ಟಿರುವರೆಂದು ಕೇಳಿದೆಯ? ಸಾಮಾನ್ಯವಾಗಿ ಕೇಳಿದನು ಸುಂದರಿ. ವಿಧಿಗಳಿಗಿಂತ ಮೇಲವರು ಯಾರು? ಎಲ್ಲೋ ಹದವನೇ, ಎಲೆ ಮೂರ್ಖಳೆ, ಎಲ್ಲ ಪತಿಗಳನ್ನು ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ. ಎಲೆ ಮೋಹನಾಂಗಿ, ಎಲ್ಲ ಪತಿಗಳು ಸಿಂಹರಾಜರು. ಎಲೆ ಮೋಹನಾಂಗಿ, ಏನು ಸಿಂಗಲಿಗನ ಕಂಡಿಯ ಭ್ರಷ್ಟ ಅಥವಾ ಪರಮ ಪಾಪಿಷ್ಟ? ಹೊಳೆರಿಯ ಎಲೈ ಸಾರಥಿ, ಇವಳಾಗಿದ್ದ ಬಿಡಿ ನುಡಿಗಳ ಬಗ್ಗೆ ಕೇಳಿದೆಯಾ? ಇವಳ ಪತಿಗಳು ಸಿಂಹರಾಜ್ಯರಂತೆ, ಅಯ್ಯೋ ನಾನು ಮಾತ್ರ ಸಿಂಗಳಿಕನಂತೆ. ಹೌದಾ? ಎಲೆ ಎಣ್ಣೆ, ಎನ್ನನ್ನು ಸಿಂಗಳೀಕನೆಂದು ನುಡಿದೆಯಲ್ಲ, ಸಿಂಗಳೀಕನೆಂದರೆ ಮತ್ತೆ ನೀನು ಹೇಳಿದೆಯಲ್ಲ ಸಿಂಗಳೀಕನೆಂಬ ಅರ್ಥ ಗೊತ್ತಿಲ್ಲದೆ ಹೇಳಿದೆಯಾ? ಅರ್ಥವಿಲ್ಲದೆ ಹೇಳುವುದಿಲ್ಲ. ಎಲೆ ಸ್ತ್ರೀಯರೇ, ಸಿಂಗಳೀಕನೆಂದರೆ ಒಂದು ಪುಟ್ಟ ಕೋತಿ, ಎನ್ನನ್ನು ನೀನು ಕೋತಿ ಎಂದು ನುಡಿದೆಯಾ? ಅದು ಪ್ರಪಂಚಕ್ಕೆ ತಿಳಿದಿರುವುದು. ನಲ್ಲೆ, ನಲ್ಲೆ ಎಂದು ಕರೆಯಬೇಡ. ಈ ಕೋತಿಯ ಪರಾಕ್ರಮವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಮಗಳು ಹಿಂದಕ್ಕೆ ಶ್ರೀರಾಮನ ಸತಿಯಲಾದ ಸೀತೆಯನ್ನು ರಾಮನನ್ನು ಹೊತ್ತುಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟಾಗ ರಾಮನ ಗುರ್ತಿಗಾಗಿ ಉಂಗುರವನ್ನು ಕೊಟ್ಟು ಬಾ ಎಂದು ಕಳುಹಿಸಿದಾಗ ರಾಮನೆಂದು ರಾಮನ ಸ್ಮರಣೆಯನ್ನು ಮಾಡುತ್ತಾ 16,000 ಅಡಿ ಇರುವ ಸಮುದ್ರವನ್ನು ದಾಟಿದ್ದು ಕೋತಿಯೋ? ಇದು ಅಲ್ಲದೆ ಇದು ಹೌದರಿ. ಹಿಂದಕ್ಕೆ ರಾವಣನ ಆಂಜನೇಯನ ಬಾಲಕ್ಕೆ ಹಂಚಿದಾಗ ಲಂಕಾ ಪಟ್ಟಣವನ್ನು ಸುಟ್ಟು ಸೂರ್ಯ ಮಾಡಿದ್ದು ಕೋತಿಯೋ? ಮತ್ತೆ ಕೋತಿಯೋ? ಇದು ಅಲ್ಲದೆ ರಾವಣರ ಯುದ್ಧದಲ್ಲಿ ಲಕ್ಷ್ಮಣನ ಮೋರ್ಚೆ ಹೋದಾಗ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ಲಕ್ಷ್ಮಣನಿಗೆ ಪ್ರಾಣ ದಾನವನ್ನು ನೀಡಿದ್ದು ಕೋತಿಯೋ? ಮತ್ತೆ ಕೋತಿಯೋ? ಎಲೆ ಸ್ತ್ರೀಯರೇ, ಹಿಂದಕ್ಕೆ ಮೈರಾವಣರ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಕಾಳಿಕಾ ದೇವಿಗೆ ಬಲಿ ಪಡೆಯುವ ವೇಳೆಯಲ್ಲಿ ಅವರನ್ನು ಸಂಕಷ್ಟದಿಂದ ಪಾರು ಮಾಡಿದ್ದು ಕೋತಿಯೋ? ಮತ್ತೆ ಕೋತಿಯೋ? ಎಲೆ ಸ್ತ್ರೀಯರೇ, ಇದು ಅಲ್ಲದೆ ರಾಮ ಸೀತೆಯರನ್ನು ಒಂದು ಮಾಡಿ ತನ್ನ ಎದೆಯನ್ನು ಅವರಿಗೆ ಬಗೆದು ತೋರಿಸಿದ್ದು ಕೋತಿಯೋ? ಮತ್ತೆ ಕೋತಿಯೋ? ನಿಮ್ಮ ಎದೆಯಲ್ಲಿ ಏನಿರುವುದು? ಎಲೆ ಸ್ತ್ರೀಯರೇ, ಈ ಸಿಂಗಳೀಕನ ಪರಾಕ್ರಮ ಈಗ ತಿಳಿಯುತ್ತೆ ನಲ್ಲೇ. ಈ ಮಾತಿಗೆ ಮತ್ತೇನು ಹೇಳಬಲ್ಲೆ? ಎಲೆ ದುರ್ಮಾರ್ಗಗಳೇ, ಎಲೆ ಪಾಪಾತ್ಮಳೆ, ಮೈ ಮೇಲೆ ಹೇಗೆ ಬರುವೆಯ? ಸಾಧ್ಯವಾಗಿ ನಿನ್ನ ಧೈರ್ಯವು ಎಷ್ಟೆಂದು ಹೇಳಿ. ನನ್ನಲ್ಲಿ ಧೈರ್ಯ ಇರುವುದಕ್ಕಾಗಿಯೇ ನಿನ್ನನ್ನು ಒಬ್ಬ ಒಂಟಿಯಾಗಿ ಎಲ್ಲ ಗರುಡಿಗೆ ವೆಚ್ಚ ಕರೆಸಿಕೊಂಡಿರುವನು. ಈ ರೀತಿ ಕೋತಿಯಂಗೆ ಹಾರಾಡಿ ಕೆಟ್ಟು ಹೋಗಬೇಡ. ಏತಕ್ಕೆ ಕೆಟ್ಟು ಹೋಗಬಾರದು? ಕೆಟ್ಟು ಹೋಗುವೆಯ? ಕೆಟ್ಟರೂ ಚಿಂತೆ ಇಲ್ಲ, ಮಾತ್ರ ನಾನು ಬಿಡುವುದಿಲ್ಲ. ನೀನೇ ಕೆಟ್ಟು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡುವ ಮೂರ್ಖ? ಎಲೆ ಸ್ತ್ರೀಯರೇ, ಇಲ್ಲೋ ಭ್ರಷ್ಟ, ఎన్నన్ను ముట్టిదరే సుడువు ఎందుకు ఎడదీయాల? ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి, ప్లీజ్ సబ్స్క్రైబ్ చేయండి.